ಬಟ್ಟೆಯಲ್ಲಿ ವ್ಯತ್ಯಾಸ, ಊಟದಲ್ಲಿ ವ್ಯತ್ಯಾಸ, ಉದ್ಯೋಗದಲ್ಲಿ ವ್ಯತ್ಯಾಸ, ಎಲ್ಲವೂ ಬೇರೆ ಬೇರೆ ರುಚಿ. ಊಟದೊಳಗೆ ಒಬ್ಬನಿಗೆ ಬೆಳಿಗ್ಗೆ ಎದ್ದು ಕೂಡಲೇ ರೊಟ್ಟಿ ಬೇಕು. ಅವ ನೀವು ರೊಟ್ಟಿ ಹೆಚ್ಚು ಕೊಡಲಿಲ್ಲ ಅಂದ್ರೆ ಜಗಳನ ತೆಗಿತಾನೆ ಮನೆಯಾಗ. ಎದ್ದು ಕೂಡಲೇ ರೊಟ್ಟಿ ಬೇಕು. ಅವು ಪಾಪ ಹೆಣ್ಮಕ್ಳು ಬಡ್ದು ರೊಟ್ಟಿನೇ ಸೋತಾ ಹೋಗ್ಬೋದು. ಎದ್ದು ಕೂಡಲೇ ರೊಟ್ಟಿ ಬೇಕು. ಒಬ್ಬನಿಗೆ ಎದ್ದು ಕೂಡಲೇ ಮಂಡಗಳು ಒಗ್ಗರಣೆನೇ ಬೇಕು. ಅವನು ಒಬ್ಬನಿಗೆ ಎದ್ದು ಕೂಡಲೇ ಹೋಳಿಗೆನೇ ಉಣ್ಬೇಕು. ಅಂದ್ರೆ ಊಟದೊಳಗೆ ರುಚಿ ಐತಿ. ಒಬ್ಬರ ಟೇಸ್ಟ್ ಒಬ್ಬರಂಗೆ ಐತೇನು. ಒಬ್ಬರಿಗೆ ಖಾರ ಇಷ್ಟ ಆಗುತ್ತೆ, ಒಬ್ಬರಿಗೆ ಹುಳಿ ಇಷ್ಟ ಆಗುತ್ತೆ, ಒಬ್ಬರಿಗೆ ರುಚಿ ಇಷ್ಟ ಆಗ್ತೈತಿ. ಅಂದ್ರೆ ರುಚಿಗಳಲ್ಲಿ ನಮ್ಮ ಭಿನ್ನತೆ ಐತಿ. ಉಡುಗೆ ತೊಡುಗೆಗಳಲ್ಲಿ ಭಿನ್ನತೆ ಐತಿ. ಒಬ್ಬರು ಕಾವಿ ಹಾಕ್ಯಾರ, ಒಬ್ಬರು ಜೀನ್ಸ್ ಪ್ಯಾಂಟ್ ಹಾಕ್ಯಾರ. ಜೀನ್ಸ್ ಪ್ಯಾಂಟ್ ಹಾಕೋರಿಗೆ ಕಾವಿ ಹಾಕೋಬೇಕು ಅನಿಸೋದಿಲ್ಲ, ಕಾವಿ ಹಾಕೊಂಡವ್ರಿಗೆ ಜೀನ್ಸ್ ಹಾಕೋಬೇಕು ಅನಿಸೋದಿಲ್ಲ. ಒಬ್ಬರಿಗೆ ಟೊಪ್ಪಿಗೆ ಹಾಕಬೇಕಂತ ಅನಿಸ್ತೈತಿ, ಒಬ್ಬರಿಗೆ ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಬೇಕಂತ ಅನಿಸ್ತೈತಿ. ಎಲ್ಲ ವ್ಯತ್ಯಾಸ ಐತಿ ಜಗತ್ತಿನೊಳಗೆ. ಉಡುಗೆ ತೊಡುಗೆಗಳಲ್ಲಿ ವ್ಯತ್ಯಾಸ ಐತಿ. ಉದ್ಯೋಗದಲ್ಲಿ ವ್ಯತ್ಯಾಸ ಐತಿ. ಅವರ ರುಚಿಗಳು ಭಿನ್ನ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನು, ಅವ ಬೆಂಗಳೂರಾಗ ಕೆಲಸ ಮಾಡ್ಬೇಕಂತಾನ. ಒಬ್ಬ ಒಕ್ಕಲ್ತನ ಮಾಡ್ಬೇಕ್ರಿ ನನಗೆ ಭಾಳ ಇಷ್ಟ ಅಂತಾನ. ಒಬ್ಬವ IAS ಆಫೀಸರ್ ಆಗ್ಬೇಕಂತಾನ, ಒಬ್ಬ ಶಿಕ್ಷಕ ಆಗ್ಬೇಕಂತಾನ, ಒಬ್ಬ ವೈದ್ಯ ಆಗ್ಬೇಕಂತಾನ, ಒಬ್ಬ ಜನಪ್ರತಿನಿಧಿ ಆಗ್ಬೇಕಂತಾನ. ಸನ್ಯಾಸಿ ಆಗ್ಬೇಕನ್ನೋರು ಯಾರೂ ಇಲ್ಲ. ಅಂದ್ರೆ ಅವರ ಅಭಿರುಚಿಗಳು ಭಿನ್ನದ. ಮತ್ತು ನೀವು ಮನ್ಯಾಗ ಏನು ಮಾಡ್ತೀರಂದ್ರೆ, ಚಲೋ ಶಾಣೆ ಮಕ್ಕಳು ಹುಟ್ಟಿದ್ರೆ ನಾವು ಮನೆಗೆ ಹೋಗಿರ್ತೀವಿ. ಯಪ್ಪ ಇವ ಭಾಳ ಶಾಣೆ ಮಗ ಅದಾನ, ಚಲೋ ಅತಿಯನ್ನು ಓದ್ತಾನೆ, ನೀಟ್ ಮೊನ್ನೆ ಚಲೋ ಮಾಡ್ಯಾನ, 600ಕ್ಕಿಂತ ಹೆಚ್ಚು ತೊಗೊಂಡನ, ಅವ್ನು ಡಾಕ್ಟರ್ ಮಾಡ್ತೀವಿ. ಇದು ಎರಡನೇದು ಸ್ವಲ್ಪ ಕಡಿಮೆ ತೊಗೊಂಡೈತಿ, ಅದಕ್ಕೆ ಇಂಜಿನಿಯರ್ ಮಾಡ್ತೀವಿ. ಇದು ಮೂರನೇದು ಏನು ಓದಲಿಲ್ಲಪ್ಪ, ಯಾವುದರ TCH B.Ed ಮಾಡಿ ಮಾಸ್ತರ್ ಮಾಡ್ತೀವಿ. ಇದು 4ನೇದು ಕೆಟ್ಟ ಉಡಾಳೈತಪ್ಪ, ಕರ್ಕೊಂಡೋಗಿ ಯಾವುದಾರ ಒಂದು ಮಠಕ್ಕೆ ಮಾಡಿಬಿಡಿ ಇದಕ್ಕಂತ. ಅಂದ್ರೆ ಶಾಣ್ಯರ್ನೆಲ್ಲ ಡಾಕ್ಟ್ರು ಇಂಜಿನಿಯರ್ ಉಡಾಡ್ರ ನೋಟು ಸ್ವಾಮಿಗಳು ಮಾಡ್ಬೇಕಂದ್ರೆ. ಅಂದ್ರೆ ಅಭಿರುಚಿಗಳು ಭಿನ್ನದ ಎಲ್ಲ ಜಗತ್ತಿನಲ್ಲಿ. ಅಂದ್ರೆ ಊಟದ ಅಭಿರುಚಿಗಳು ಭಿನ್ನ, ಉಡುಗೆ ತೊಡುಗೆಗಳ ಅಭಿರುಚಿ ಭಿನ್ನ, ಉದ್ಯೋಗದ ಅಭಿರುಚಿ ಭಿನ್ನ. ಆದರೆ ದೇರ್ ಈಸ್ ಒನ್ ಥಿಂಗ್ ಇನ್ ಕಾಮನ್. ಭಾಳ ವಿಶಿಷ್ಟ ಏನು ಅಂದ್ರೆ, ನಮ್ಮ ಊಟದ ರುಚಿಗಳು ಭಿನ್ನ ಇರಬಹುದು, ಉಡುಗೆಯ ಅಭಿರುಚಿಗಳು ಭಿನ್ನ ಇರಬಹುದು, ಉದ್ಯೋಗದ ಆಕಾಂಕ್ಷೆಗಳು ಭಿನ್ನ ಇರಬಹುದು. ಆದರೆ ಎಲ್ಲರೂ ಬಯಸುವ ಒಂದು ವಸ್ತು ಇದೆ. ಆ ವಸ್ತು ಯಾರು ಬ್ಯಾಡಂತ ಅನ್ನೋದಲ್ಲ, ನಾವೆಲ್ಲರೂ ಬಯಸುವ ಒಂದು ವಿಷಯ ವಸ್ತು ಇದ್ರೆ ಅದು ನಮ್ಮ ಮನದೊಳಗೆ ಸದಾ ಸಂತೋಷವಾಗಿರಬೇಕು ಅಂತ ನಾವೆಲ್ಲ ಬಯಸ್ತೀವಿ. ಇದ್ರಾಗ ಯಾರ ನಾವು ಸಂತೋಷವಾಗಿರಬಾರ್ದಂತ ಅನ್ನೋರು ಅದಿವೇನು? ಯಾರ ಗುಡಿಗೆ ಹೋಗಿ ನಮಗೆ ದುಃಖ ಆಗಬೇಕಂತ ಕಾಯಿ ಒಡಿಸ್ತವ್ರು ಯಾರ ಅದಿವೇನು? ನಮ್ಮ ಉಡುಗೆ ತೊಡುಗೆ ಊಟದಲ್ಲಿ ಭಿನ್ನತೆ ಇರಬಹುದು, ವೈವಿಧ್ಯತೆ ಇರಬಹುದು. ಒನ್ ಥಿಂಗ್ ಈಸ್ ಕಾಮನ್, ದಟ್ ವಿ ವಿಶ್ ವಿ ಶುಡ್ ಬಿ ಹ್ಯಾಪಿ. ನಾವೆಲ್ಲರೂ ಬಯಸೋದು, ನಮ್ಮೆಲ್ಲರ ಇಚ್ಛೆ ನಾವು ಸಂತೋಷವಾಗಿರಬೇಕು ಅಂತ. ಯಾರಿಗೆ ಇಚ್ಛೆ ಇಲ್ಲ ಹೇಳಿ ನಾವು ಸಂತೋಷವಾಗಿರ್ಬೇಕಂತ? ನಾವೆಲ್ಲ ದೇವ್ರ ಗುಡಿಗೆ ಹೋಗಿದ್ದು, ಪಂಚಾಂಗ ತೆಗೆಸಿದ್ದು, ಜ್ಯೋತಿಷ್ಯ ತೆಗೆಸಿದ್ದು, ದೇವರಿಗೆ ದೀರ್ಘದಂಡ ನಮಸ್ಕಾರ ಹಾಕಿದ್ದು, ಉಪವಾಸ ಇದ್ದಿದ್ದು, ಎಲ್ಲ ಇದ್ದಿದ್ದು ನಾವು ಕೊನೆಗೆ ಸಂತೋಷವಾಗಿರ್ಬೇಕಂತ. ಇದು ನಮ್ಮೆಲ್ಲರ ಅಪೇಕ್ಷೆ. ಸಂತೋಷವಾಗಿರ್ಬೇಕಂತ ಪ್ರಯಾಣ ಶುರು ಮಾಡೀವಿ. ನಮಗೆ ಓದಲೆಲ್ಲ ಭೇಟಿಯಾಗಿದ್ದು ಬರೀ ದುಃಖನ ಭೇಟಿಯಾಗೈತೆ. ಎಲ್ಲರಿಗೆ ಎಲ್ಲ ಕೊಟ್ಟಾನಪ್ಪ, ಆದ್ರೆ ಒಟ್ಟು ಮುಂದೇನು ಸಮಾಧಾನ ಇಲ್ಲ. ಎಲ್ಲ ಮತ್ತು ಎಲ್ಲ ಕೊಟ್ಟರೆ ಸಮಾಧಾನ ಯಾಕೆ ಹೋಗ್ಬೇಕು ಮನುಷ್ಯ? ಎಲ್ಲರೂ ಬಯಸಿದ್ದ ಸಂತೋಷ, ಆದ್ರೆ ಸಂತೋಷ ಪಡ್ಕೊಂಡಿವೆ. ಜಗತ್ತಿನೊಳಗೆ ನೀವೆಲ್ಲದಕ್ಕೂ ಬೆಲೆ ಕಟ್ಟಬಹುದು, ಆದರೆ ಮನುಷ್ಯ ಬೆಲೆ ಕಟ್ಟಲಾಗದಂಥ ಒಂದು ವಸ್ತು ಇದ್ರೆ ಅದು ಸಂತೋಷ ಜೀವನದಲ್ಲಿ. ದ್ಯಾಟ್ ಈಸ್ ಪ್ರೈಸ್ ಲೆಸ್. ಅದಕ್ಕೆ ನೀವು ದುಡ್ಡಿನಿಂದ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಈಗ ನೀವು ಒಂದು ಮನೆ ಕಟ್ಟಿಸ್ತೀರಿ, ಮನೆ ಹೊಸ ಮನೆ ಒಂದು 25-30
ನೀವೊಂದು ಹೊಸ ಮನೆ ಕಟ್ಟಿಸ್ತೀರಿ, 25-30 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸಿ ನೀವೊಂದು ಹೊಸ ಮನೆ ಕಟ್ಟಿಸ್ತೀರಿ, ಒಂದು 25-30 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ತೀರಿ. 25-30 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸಿ ಆ ಮನೆಯೊಳಗೆ ಸಾಮಾನು ತರ್ತೀರಿ. ಅದಕ್ಕೊಂದು 10-15 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ. ಸೋಫಾ ಸೆಟ್ ತರ್ತೀರಿ, ಡೈನಿಂಗ್ ಟೇಬಲ್ ತರ್ತೀರಿ, ಮತ್ತು ಕೂಡ ಕುರ್ಚಿ ತರ್ತೀರಿ, ಟಿ ವಿ ತರ್ತೀರಿ, ಏನೆಲ್ಲ ಸಾಮಾನುಗಳು ತರ್ತೀರಿ. 25-30 ಲಕ್ಷ ರೂಪಾಯಿ ಮನೆಗೆ ಖರ್ಚು ಮಾಡಿರಿ. 15-20 ಲಕ್ಷ ರೂಪಾಯಿ ಎಲ್ಲ ಸಾಮಾನಕ್ಕೆ ತಂದು ಖರ್ಚು ಮಾಡಿರಿ. ಅದ್ರ ಮನೆ ತುಂಬೈತೇನು? ಇನ್ನೂ ಜಾಗ ಉಳ್ದೈತಿಲ್ಲ. 25-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿ 15-20 ಲಕ್ಷ ರೂಪಾಯಿ ಕೊಟ್ಟು ಸಾಮಾನು ತಂದಿಟ್ಟರು ಸಹಿತ ಮನೆ ತುಂಬಿಲ್ಲ. ಸಾಮಾನದಿಂದ ಮನೆ ತುಂಬಿಲ್ಲ. ನೀವು ಸುಮ್ಮನೆ ₹1 ಕೊಟ್ಟು ತಂದ ಮಣ್ಣಿನ ಪಣತಿ ಇಟ್ಟು ದೀಪ ಹಚ್ಚಿರಿ, ಬೆಳಕು ಮನೆ ತುಂಬುತ್ತದೆ. ವಸ್ತುಗಳ ಮನೆ ಬೆಳಕಿಗೆ ನೀವು ಪಣತಿಗೆ ಬೆಲೆ ಕಟ್ಟಬಹುದು, ಬೆಳಕಿಗೆ ಬೆಲೆ ಕಟ್ಟಲಿಕ್ಕಾಗ್ತದೆ. ಒಬ್ಬ ಶ್ರೀಮಂತ ಅರಮನೆಯೊಳಗಿದ್ದು ಬಂಗಾರದ ಪಣತಿಯೊಳಗೆ ದೀಪ ಹಚ್ಚಿರಬಹುದು. ಬಡವ ತನ್ನ ಗುಡಿಸಲಿನೊಳಗೆ ಮಣ್ಣಿನ ಪಣತಿಯೊಳಗೆ ದೀಪ ಹಚ್ಚಿರಬಹುದು. ಪಣತಿ ಮಣ್ಣಿನದಿರಬಹುದು, ಬಂಗಾರದ್ದಿರಬಹುದು. ಪಣತಿ ಹಚ್ಚಿದವ ಬಡವ ಶ್ರೀಮಂತ ಇರಬಹುದು, ಆದರೆ ಪಣತಿ ಹಚ್ಚಿದ ಮೇಲೆ ಬಂದ ಬೆಳಕೈತಲ್ಲ, ಆ ಬೆಳಕಿಗೆ ಬಡತನವೂ ಇಲ್ಲ, ಶ್ರೀಮಂತವೂ ಇಲ್ಲ, ಅದು ಬೆಳಕಷ್ಟೇ. ಹಾಗೆ ಬೆಳಕು ಬಹಳ ದೊಡ್ಡದು. ಪಣತಿ ಕಡೆ ಗಮನ ಅಲ್ಲ, ಬೆಳಕಿನ ಕಡೆ ಗಮನ ಇರಬೇಕು. ಹಾಗೆ ಜೀವನದಲ್ಲಿ ಬೆಲೆ ಕಟ್ಟಲಾಗದಂಥ ಒಂದು ಅದ್ಭುತ ವಸ್ತು ನಮ್ಮೊಳಗೆ ದೇವರಿಟ್ಟು ಕಳಿಸಿದ್ರೆ ಅದು ಸಂತೋಷ ಅನ್ನುವಂಥದ್ದು. ಸಂತೋಷ ಯಾರು ಬಯಸಿಲ್ಲ? ಎಲ್ಲರೂ ನಾವು ಬಯಸೀವಿ. ಸಂತೋಷವಾಗಿರ್ಬೇಕಂತ ಅಪೇಕ್ಷೆ ಐತಿ. ಈ ನೆಲದ ದಾರ್ಶನಿಕರು, ಋಷಿಗಳು, ಸಂತರು, ಶರಣರು ಅವರೊಂದು ಸಂಶೋಧನೆ ಮಾಡಿದರು. ಹೇಗೆ ಮನುಷ್ಯ ಸಂತೋಷವಾಗಿರಬಲ್ಲ? ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಏನು ಮಾಡಬೇಕು? ಒಬ್ಬ ಸಾಮಾನ್ಯ ಮನುಷ್ಯನು ಸಹಿತ ಸಂತೋಷವಾಗಿರಬೇಕಲ್ಲ? ಏನು ಬುದ್ಧನಂತೆ ಸಾಮ್ರಾಜ್ಯವನ್ನು, ಸಂಸಾರವನ್ನು ತ್ಯಾಗ ಮಾಡಿ ಹೋಗಲಿಕ್ಕೆ ಸಾಧ್ಯ ಇದೆಯೇನು? ಶಂಕರರಂತೆ ಮನೆ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇದೆಯೇನು? ಸಂಸಾರವನ್ನು ಒದ್ದು ಗೆಲ್ಲುವುದಲ್ಲ, ಸಂಸಾರದಲ್ಲಿ ಇದ್ದು ಗೆಲ್ಲುವುದನ್ನು ಹೇಗೆ ಅಂತ ಶರಣರು ಕಲಿಸಿದರು. ಸಂಸಾರದೊಳಗೆ ಇರಬೇಕು, ಸಂತೋಷವಾಗಿರ್ಬೇಕಲ್ಲ. ಈ ಕಲಾ ಅವರು ಸಂಶೋಧನೆ ಮಾಡಿದ್ರು. ಈ ನೆಲದ ಋಷಿಗಳ ಸಂಶೋಧನೆ ಭಾಳ ದೊಡ್ಡದು. ಅವರು ತಮ್ಮ ಸಲುವಾಗಿ ಬದುಕಿದವರಲ್ಲ, ನಾಡಿನ ಜನ ಸಂತೋಷವಾಗಿರಬೇಕಲ್ಲ. ಅದಕ್ಕಾಗಿ ಅವರವರು ಸಣ್ಣ ಸಣ್ಣ ಸೂತ್ರಗಳನ್ನು ತಯಾರು ಮಾಡಿದ್ರು. ಹಾಗೆ ಸಂತೋಷವಾಗಿ ಬದುಕಬೇಕು ಮನುಷ್ಯ. ಅವ್ರಂತಾರ, ಮನುಷ್ಯ ನಮ್ಮ ತಲೆಯಾಗ ಏನೈತಿ ಅಂದ್ರೆ, ನನ್ನ ಇಡೀ ಆಯುಷ್ಯದ ತುಂಬ ನಾ ಹೆಂಗೆ ಸಂತೋಷವಾಗಿ ಬದುಕಬೇಕು ಅಂತ ನಾವು ವಿಚಾರ ಮಾಡ್ತೀವಿ. ಆದರೆ ಈ ನೆಲದ ಒಬ್ಬ ಅನುಭವಿ ನಿಜಗುಣ ಶಿವಯೋಗಿಗಳು ಅವರು ಮನುಷ್ಯಾಗಂತಾರೆ, ನೋಡಪ್ಪ ಮನುಷ್ಯ, ನಿನ್ನ ಆಯುಷ್ಯದ ತುಂಬ ನೀ 50 ವರ್ಷ ಬದುಕ್ತೀಯೋ, 75 ವರ್ಷ ಬದುಕ್ತೀಯೋ, 100 ವರ್ಷ ಬದುಕ್ತೀಯೋ ಪ್ರಶ್ನೆ ಇಲ್ಲ. ನೀ 100 ವರ್ಷ ಹೆಂಗೆ ಬದುಕಬೇಕಂತ ವಿಚಾರ ಮಾಡಬೇಡ. 100 ವರ್ಷ ಹೆಂಗೆ ಸಂತೋಷವಾಗಿರ್ಬೇಕಂತ ವಿಚಾರ ಮಾಡಬೇಡ. ಇವತ್ತು ಬೆಳಗ್ಗೆ ಸೂರ್ಯೋದಯ ಆಗೈತಲ್ಲ, ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೆ ಈ ದಿವಸ ಮೊದಲು ಹೆಂಗೆ ಸಂತೋಷವಾಗಿರ್ಬೇಕಂತ ಕಲಿ. ಉಳಿದ ನಿನ್ನ ಆಯುಷ್ಯವೇ ಸಂತೋಷಪೂರ್ಣವಾಗಿ ಆಗ್ತದೆ. ಮೊದಲು ಒಂದು ದಿವಸ ಕಲಿನಿ, ಈ ದಿವಸ ಹೆಂಗೆ ಸಂತೋಷವಾಗಿರಬೇಕು. ದಿನಮಪಿ ರಜನಿ ಸ್ರಾಯಂ ಪ್ರಾತಃ ಶಶಿರ ವಸಂತವು ಪುನರಾಯಾತ ಕಾಲ ಕ್ರೀಡತೆ ಗಚ್ಚತ್ಯಾಯು. ಶಶಿರ, ವಸಂತ, ಗ್ರೀಷ್ಮ ಋತುಗಳು ಉರುಳತಾ ಇದ್ದಾವೆ.
ದಿನಗಳು ಉರುಳಲಕ್ಕತ್ತಾವ. ನಿನ್ನೆ ಹೋಗೈತಿ, ಇವತ್ತು ಬಂದೈತಿ, ನಾಳೆ ಬರ್ತೈತಿ, ದಿನಗಳು ಕಳ್ಯಾಕತ್ತಾವ. ಕಾಲ ಕ್ರೀಡತಿ ಗಚ್ಚತ್ಯಾಯು, ಕಾಲನ ಕ್ರೀಡೆಯಲ್ಲಿ ಆಯು ಹೊಂಟೈತಿ, ದಿನಗಳು ಹೋಗಕತ್ತಾವ. ಮೊದಲು ಒಂದು ದಿವಸ ಹೆಂಗೆ ಸಂತೋಷವಾಗಿರ್ಬೇಕನ್ನೋದು ಮೊದಲು ಕಲಿ. ಒಂದು ದಿವಸ ಮೊದಲು ಹೆಂಗೆ ಸಂತೋಷವಾಗಿ ಬೆಳಗ್ಗಿಂದ ಸಾಯಂಕಾಲದವರೆಗೆ ನೀ ಹೆಂಗೆ ಸಂತೋಷವಾಗಿರ್ಬೇಕನ್ನೋದು ಮೊದಲು ಕಲಿ. ಯಾಕಂದ್ರೆ ಒಂದು ದಿವಸ ಮೊದಲು ಕಲಿಬೇಕು. ಈಗ ನಿನ್ನ ಆಯುಷ್ಯ ಹೆಂಗಾಗೈತಿ ಅಂದ್ರೆ, ನಿನ್ನ ಆಯುಷ್ಯ ಒಂದು ವರ್ಷ, ನಿನ್ನ ಆಯುಷ್ಯ ವರ್ಷಗಳಿಂದ ಆಯುಷ್ಯ ಆಗೈತಿ, ವರ್ಷ ತಿಂಗಳುಗಳಿಂದ ಆಗೈತಿ, ತಿಂಗಳ ವಾರಗಳಿಂದ ಆಗೈತಿ, ವಾರ ದಿನಗಳಿಂದ ಆಗೈತಿ. ದಿನ ಸಂತೋಷ ಆದ್ರೆ ಆಯುಷ್ಯವೇ ಸಂತೋಷ ಆಗ್ತೈತಿ ಮನುಷ್ಯ. ಮೊದಲು ಒಂದು ದಿನ ಹೆಂಗೆ ಸಂತೋಷ ಇರ್ಬೇಕಂತ ಕಲಿ. ಈ ರೊಟ್ಟಿ ಐತಿ, ರೊಟ್ಟಿ ಹೆಂಗಾಗೈತಿ, ಬಟ್ಟಿ ಹೆಂಗಾಗೈತಿ, ಕಾಳ ಕಾಳ ಕೂಡಿ ರೊಟ್ಟಿ, ಎಳಿ ಎಳಿ ಕೂಡಿ ಬಟ್ಟಿ, ಕ್ಷಣ ಕ್ಷಣದ ಕೂಡಿ ಒಂದು ದಿನದ ಆಯುಷ್ಯವೇ ಶುರು ಆಗ್ತೈತಿ. ಒಂದು ದಿವಸ ಶುರು ಆಗಬೇಕು. ಅದಕ್ಕೆ ದಿನಮಪಿ ರಜನಿ ಸಾಯಂ ಪ್ರಾತಃ ಶಶಿರ ವಸಂತವು ಪುನರಾಯಾತಃ. ಕಾಲ ಚಕ್ರ ತಿರುಗಾಕತ್ತೈತಿ. ಈ ಕಾಲ ಚಕ್ರದೊಳಗೆ ಎಲ್ಲರೂ ಸಿಕ್ಕಿವಿ, ಎಲ್ಲರ ದೇಹವೂ ಸಹಿತ ನಶಿಸಿ ಹೋಗಾಕತ್ತೈತಿ. ಒಮ್ಮೆ ಬಡವಿದ್ದವ ಶ್ರೀಮಂತ ಆಗ್ಯಾನ, ಶ್ರೀಮಂತ ಇದ್ದವ ಬಡವಾಗ್ಯಾನ, ಕೆಳಗೆ ಕುಂತವ ಮ್ಯಾಲೆ ಬಂದಾನ, ಮ್ಯಾಲಿದ್ದವ ಕೆಳಗೆ ಕುಂತಾನ, ಹುಡುಗಿದ್ದವ ಮುದುಕಾಗ್ಯಾನ, ಮುದುಕಿದ್ದವ ಮ್ಯಾಲೆ ಹೋಗ್ಯಾನ, ಎಲ್ಲ ಆಗ್ಯಾವ ಇಲ್ಲಿ. ಅಂದ್ರೆ ಈ ಕಾಲ ಚಕ್ರಕ್ಕೆ ನಾವೆಲ್ಲ ಇದಕ್ಕೆ ಯಾರೂ ಪ್ರಶ್ನೆ ಇಲ್ಲ. ದೇವತೆಗಳು ಸಹಿತ ಈ ಕಾಲ ಚಕ್ರಕ್ಕೆ ಬಂದಿದ್ದಾಗ್ಯಾರ. ಇದಕ್ಕೆ ಯಾರೂ ಹೊರತಿಲ್ಲ, ಎಲ್ಲರೂ ಇದು ಚಕ್ರ ಉರುಳುವುದೇ. ಇದು ಮೊದಲು ಇದ್ದಂಗೆ ಈಗ ಇರುವುದಿಲ್ಲ ಇದು ಅಷ್ಟೇ. ನಮ್ಮ ದೇಹ ಮೊದಲು ಹೆಂಗಿತ್ತು, ಈಗೊಂದು ಹೂ ಐತಿ, ಬೆಳಗ್ಗಿದ್ದಾಗ ಅರಳೈತಿ, ಸಾಯಂಕಾಲ ಆದ ಕೂಡಲೇ ಹಂಗೆ ಇರ್ತೈತಿ ಅನ್ನೋ ಬಾಡ್ತೈತಿ. ಅದು ಮೊದಲು ಬೆಳಗ್ಗಿದ್ದಂಗಿಲ್ಲ ಅದು. ನಮ್ಮ ದೇಹ ನಾನು ಸಣ್ಣ ತಾಯಿಯ ಗರ್ಭದಿಂದ ಬಂದು ಅಂಬೆಗಾಲಿಕ್ಕುವಾಗಿ ಹೆಂಗಿದ್ದೆ, ಈಗ ಹಂಗೈತೇನೆ ಇಲ್ಲ. ದೇಹವು ಕಾಲ ಚಕ್ರಕ್ಕೆ ತಿರುಗಾಕತ್ತೈತಿ. ಮತ್ತು ದೇವತೆಗಳು ಸಹಿತ ಈ ಕಾಲ ಚಕ್ರಕ್ಕೆ ತಿರುಗಾಕತ್ತಾರೆ. ಈಗ ನೀವು ಮೊದಲ ಪೂಜೆ ಮಾಡ್ತಿದ್ರಿ, ಸರಸ್ವತಿ ಪೂಜೆ ಮಾಡ್ತಿದ್ರಿ, ಲಕ್ಷ್ಮೀ ಪೂಜೆ ಮಾಡ್ತಿದ್ರಿ. ಇಲ್ಲಿ ಮನೆ ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಮೊದಲು ಗಣಪತಿ ಪೂಜೆ ಮಾಡ್ತಿದ್ರಿ. ಅಡಿಕೆ ಬೆಟ್ಟ ಎಲೆ ಇಟ್ಟು ಪೂಜೆ ಮಾಡ್ತಿರಿಲ್ಲ. ಅಂದ್ರೆ ಅಡಿಕೆ ಬೆಟ್ಟ ಎಲೆ ಇಟ್ಟು ಪೂಜೆ ಮಾಡ್ತಿದ್ರಿ. ಅದಕ್ಕೆ ಮಾಡ್ತಿದ್ರು ಅಂದ್ರೆ ಲಕ್ಷ್ಮೀ ಪೂಜೆ ಮಾಡಲಿ, ಸರಸ್ವತಿ ಪೂಜೆ ಮಾಡಲಿ, ಉಳಿದ ದೇವ್ರು ಏನು ಪೂಜೆ ಮಾಡಿದ್ರು ಉಳಿದ ದೇವ್ರು ಕೂಡ್ಬೇಕಾದ್ರೆ ಮೊದಲು ಗಣಪತಿ ಪೂಜೆ. ಯಾಕಂದ್ರೆ ಗಣಪತಿ ಪರ್ಮಿಷನ್ ತೊಗೊಂಡು ಉಳಿದ ದೇವ್ರು ಕೂಡ್ತಿದ್ರು ಅವಾಗ. ಈಗ ಗಣಪತಿ ಕೂಡಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕಾಗಿದೆ. ಅಂದ್ರೆ ಕಾಲ ಚಕ್ರಕ್ಕೆ ದೇವತೆಗಳು ಸಿಕ್ಕೊಂಡಾರಂತ ಯಾರು ಪ್ರಶ್ನೆ ಇಲ್ಲಿದೆ. ದಿನಮಪಿ ರಜನಿ ಸಾಯಂ ಪ್ರಾತಃ ಶಶಿರ ವಸಂತವು ಪುನರಾಯಾತ. ಕಾಲ ಕ್ರೀಡತೆ ಗಚ್ಚತ್ಯಾಯು. ಇದು ಕಾಲನ ಲೀಲಾ ಅಂತ ಕರೀತಾರೆ. ಇದು ಗಚ್ಚತ್ಯಾಯು, ಆಯುಷ್ಯು ಹೊಂಟೈತಪ್ಪ ಮನುಷ್ಯನೇ. ಸ್ವಲ್ಪ ಕಲಿ, ದೇವ್ರೇನು ಈ ಒಂದು ದಿವಸ ಕೊಟ್ಟಾನಲ್ಲ, ಇದರೊಳಗೆ ಹೆಂಗೆ ಸಂತೋಷವಾಗಿರ್ಬೇಕು ಅನ್ನೋದು ಮೊದಲು ಕಲಿ. ನಮಗೆ ಯಾಕೆ ಸಂತೋಷ ತಪ್ಪೈತಿ ಅಂದ್ರೆ, ನಾವು ಈ ದಿವಸ ಮರ್ತೀವಿ. ನಿನ್ನಿದು ಮನ್ನಿದು ಅಚ್ಚಿ ಮನ್ನಿದು ಭಾಳ ತಲೆಗಿಟ್ಕೊಂಡಿವಿ. ಹಿಂದಿಂದು ನೆನಪು ಮಾಡಿಕೊಂಡು ತಾಪ ಮಾಡ್ಕೊತೀವಿ. ಅಂದ್ರೆ ನಿನ್ನೆ ಸತ್ತೈತಿ, ನಿನ್ನೆ ನಿನ್ನೆ ಕಳೆದ ನಿನ್ನೆ ಬರ್ತೈತೇನೋ, ಬರುವುದಿಲ್ಲ. ಕಳೆದ ನಿನ್ನೆ ಬರುವುದಿಲ್ಲ, ಆದ್ರೆ ಅದ್ರ ನೆನಪು ತಲೆಯಾಗಿಟ್ಕೊಂಡ. ನಿನ್ನೋ ಮೊನ್ನೋ ಅಚ್ಚಿ ಮೊನ್ನೆ ಏನೋ ಆಗಿತ್ತು, ಅದನ್ನು ತಲೆಯಾಗಿಟ್ಕೊಂಡು ತಾಪ ಮಾಡ್ಕೊತಾನೆ ಹೋಗೈತು. ಬರದಿರುವ ನಾಳೆಯ ಬಗ್ಗೆ ಕಲ್ಪನಾ ಮಾಡಿಕೊಂಡು ಭಯ ಪಟ್ಕೊತಾನೆ. ಭಯ ಮತ್ತು ದುಃಖ ಎಲ್ಲೈತಿ ಮನುಷ್ಯನಿಗಂದ್ರೆ, ಕಳೆದು ಹೋದ ನಿನ್ನೆಯೊಳಗ ದುಃಖ ಐತಿ, ಬರದಿರುವ ನಾಳೆಯ ಕಲ್ಪನೆಯೊಳಗೆ ಭಯ ಐತಿ ಮನುಷ್ಯ. ಸುಮ್ಮನೆ ಕಲ್ಪನಾ ಮಾಡ್ಕೊತಾನಷ್ಟೇ ನಾಳೆ ಏನಾಗುತ್ತೋ. ಅದು ಈಗ ಹುಟ್ಟಿರ್ತೈತಿ ಹುಡುಗ, ಮುಂದೆ ಏನು ಮಾಡ್ಬೇಕು, ಅವ ಇನ್ನೂ ಅಂಬೆಗಾಲ ಸಹಿತಕ್ಕಿಲ್ಲ, ಮುಂದೆ ಏನು ಮಾಡ್ಬೇಕು ಅವನ ಮಗನಿಗೆ. ಈಗ ಚಿಂತಿಸರು ಗಂಡ ಹೆಂಡತಿ, ಅವನಿಗೇನು ಸೈನ್ಸ್ ಮಾಡಿಸ್ಬೇಕು, ಆರ್ಟ್ಸ್ ಮಾಡಿಸ್ಬೇಕು. ಅದು ನೋಡಿದ್ರೆ ಒಕ್ಕಲ್ತನ ಮಾಡ್ತೀನಿ ನಾವು ಊರಾಗಂತ. ಇಬ್ಬರು ಗಂಡ ಹೆಂಡತಿ ಜಗಳ ಆಡಕತ್ತಿದ್ರು. ಜೋರು ಗಂಡ ಹೊಡಪೆಟ್ಟ ಇದಕ್ಕೆ ಅದು ಹೊಡಿತಿತ್ತು, ಅದಕ್ಕೆ ಇದು ಹೊಡಿತಿತ್ತು. ಇನ್ನು ನಿಮ್ಮ ಕಡೆ ಚಲೋ, ಇನ್ನು ಒಳಗೆ ಮನ್ಯಾಗರ ಜಗಳ ಆಡ್ತಾರೆ. ಕೆಲವು ಕಡೆ ಬೀದಾಗ ಬರ್ತಾರ.
ಇಬ್ಬರು ಗಂಡ ಹೆಂಡತಿ ಜೋರ ಜಗಳ. ಅದು ಮುದಿಕ್ ಬಂತು ಮ್ಯಾಲಿಂದ. ಎದಕ್ಕೆ ಜಗಳ ಆಡಕತ್ತೀರಿ? ಒಂದು ತಾಸು ಆತು ನೋಡಕತ್ ನಾನು. ಅವಾಗ ಹೆಣ್ಮಗಳು ಹೇಳ್ದ, ಇಲ್ಲ ನನ್ನ ಮಗನಿಗೆ ಡಾಕ್ಟ್ರ್ ಮಾಡ್ತೀನಿ ಅಜ್ಜಿ ನಾನು, ಇದು ಅಂತ ಇಲ್ಲ ನಾ ಇಂಜಿನಿಯರ್ ಮಾಡ್ತೀನಿ. ಅಲ್ಲ ಅದು ಮುದಿಕೆಂತೂ ನೀ ಏನು ಮಾಡ್ಬೇಕಂತಿದ್ದ? ಅದು ಹೆಣ್ಮಗಳು, ಇಲ್ಲ ನನ್ನ ಮಗನಿಗೆ ನಾ ಡಾಕ್ಟ್ರ ಓದ್ಸಕ್ಕೆ ಕೊಟ್ಟು. ಇದಕ್ಕೆ ಕೇಳಿದ್ರೆ ನೀ ಏನು ಮಾಡ್ತೀನಿ? ಇಲ್ಲ ನನ್ನ ಮಗನಿಗೆ ನಾ ಇಂಜಿನಿಯರ ಮಾಡಿಸೋದು ನಾನು. ಅದು ಮುದಿಕೆಂತೂ ಒಂದು ತಾಸಿಂದ ಕೇಳಕತ್ತೀನಿ, ಇಬ್ಬರು ಜಗಳ ಮಾಡಕತ್ತು. ನೀನು ಡಾಕ್ಟ್ರ್ ಮಾಡ್ಬೇಕಂತೇವ, ನೀನು ಇಂಜಿನಿಯರ್ ಮಾಡ್ಬೇಕಂತೇಪ, ಬರೀ ನಿಮ್ಮದ ಅಭಿಪ್ರಾಯ ಇತ್ತು. ನಿಮ್ಮ ಮಗನ ಕರೆಸಿ ಅವನ ಅಭಿಪ್ರಾಯ ಕೇಳೋಣ. ಇನ್ನೂ ಮಗನ ಹುಟ್ಟಿಲ್ರಿ ಅಂದ್ರೆ ಅವ್ರು ಮಗನ ಹುಟ್ಟಿಲ್ಲ, ಈಗ ಜಗಳ ಆಡಕತ್ತ. ಅಂದ್ರೆ ಬರದಿರುವ ನಾಳೆಗಾಗಿ ಮನುಷ್ಯನ ಉದ್ಯೋಗ ಮನದಲ್ಲಿ. ಕಳೆದು ಹೋದ ನಿನ್ನೆ ಇವತ್ತಿಲ್ಲ, ನಿನ್ನೆ ಹೋಗೈತಿ. ಹಿಂದೆ 4 ವರ್ಷದಿಂದ 5 ವರ್ಷದಿಂದ 10 ವರ್ಷದಿಂದ ಏನೋ ಘಟಿಸೈತಿ. ಆ ಘಟನೆ ಯಾರೋ ಆಡಿದೊಂದು ಮಾತು, ನಿನ್ನೋ ಮೊನ್ನೋ ಅಚ್ಚಿ ಮೊನ್ನೆ ಏನೋ ಒಂದು ಆಡ್ಯಾರ, 5 ವರ್ಷದಿಂದ ಆಡ್ಯಾರ, 10 ವರ್ಷದಿಂದ ಒಂದು ಮಾತಾಡ್ಯಾರ. ಆ ಮಾತು ತಲೆಯಾಗಿ ಕುಂತಿರ್ತಾವಿಲ್ಲ, ಎಷ್ಟು ತಾಪ ಕೊಡ್ತೈತದು. ಈಗ ನೀವು ತಾಯಂದಿರೋದಿರಿ, ನಿಮ್ಮಲ್ಲಿದು ಸ್ವಾಭಾವಿಕವಾಗಿ ಸಂಸಾರದೊಳಗಿದ ನಡೀತೈತೆ ಇಲ್ಲ? ಏನಂತಿರ್ತೀವಿ, ನಮ್ಮ ಮನ್ಯಾಗ ನಮ್ಮ ತವ್ರ ಮನೆಯವರು ಇಂಥದ್ದೊಂದು ಶಬ್ದ ಆಡ್ಯಾರ, ನೀವು ಹೇಳೋದಿಲ್ಲ, ನಿಮ್ಮ ಮನೆ ಮಗ್ಗಲ್ದವ್ರಿಗೆ ಹೇಳ್ತೀರಿ. ಅವರು 10 ವರ್ಷ ಆಯ್ತು ನೋಡಿ, ಅವರು ಹೊಸ್ತಲ ತವ್ರ ಮನೆ ಹೊಸ್ತಲನ ತೊಳೆದಿಲ್ಲ ನಾವು ಅನ್ನೋದಿಲ್ಲ. 10 ವರ್ಷ ಇವ್ರು ಅಂತಿರ್ತಾರೆ, 10 ವರ್ಷ ಆಯ್ತು ನಾವು ಒಟ್ಟ ತವ್ರ ಮನೆ ಹೊಸ್ತಲ ತೊಳೆದಿಲ್ಲ ಅಂತ ಇವ್ರು ಅಂತಿರ್ತಾರೆ. ಅವ್ರ ತವ್ರ ಮನೆಯವ್ರು ಅಂತಿರ್ತಾರೆ, ಭಾಳ ಚಲೋ ಆಯ್ತು ನಮಗೆ 10 ಹೊಸ ಸೀರೆನ ಉಳ್ದವ ಅಂತ. ಅಂದ್ರೆ ಹಿಂದಿ ಎಂದೋ ಅಂದಾರ ನೆನಪು ತಾಪು ಕೊಡಕತ್ತೈತಿ ಮನುಷ್ಯ. ಇವತ್ತಿಂದಲ್ಲ, ಎಂದೋ ಆಡಿದ ಮಾತು ಇವತ್ತು ತ್ರಾಸ ಕೊಡಕತ್ತೈತಿ, ತಾಪು ಕೊಡಕತ್ತೈತಿ ಮನುಷ್ಯಗೆ. ಅದಕ್ಕೆ ಯಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್, ವಾಟ್ ಈಸ್ ವಿತ್ ಯು ಈಸ್ ಟುಡೇ. ನಿನ್ನೆ ಸತ್ತೈತಿ, ನಾಳೆ ಹುಟ್ಟಿಲ್ಲ. ಈ ದಿವಸ ದೇವ್ರು ನಿನ್ನ ಉಡಿಯೊಳಗೆ ಹಾಕ್ಯಾನಲ್ಲ, ಉಡಿಯೊಳಗೆ ಹಾಕಿದ ಈ ದಿವಸ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕು ಮನುಷ್ಯ. ಇದು ಜೀವನದ ಸೂತ್ರ. ಅದಕ್ಕೆ ಶರಣರು ಇದರ ಮೇಲೆ ಸಂಶೋಧನೆ ಮಾಡಿದ್ರು. ಆಯ್ತು ರೀ, ಕರೆಕ್ಟು, ನಾವು ಸಂತೋಷವಾಗಿ ಕಳೆಯಬೇಕಂತೀವಿ, ಆದ್ರೆ ಒಂದು ದಿವಸ ಸಂತೋಷವಾಗಿ ಕಳಿಬೇಕಂದ್ರೆ ಏನು ಮಾಡಬೇಕು? ನಾವು ಸಂತೋಷವಾಗಿ ಇರ್ಬೇಕಂತೀವಿ, ಖರೆ ತಲೆಯಾಗ ಎಷ್ಟು ಚಿಂತೆ ಅದಾವ, ನೂರಾರು ಚಿಂತೆಗಳು ಗೂಡು ತಲೆ. ಈಗ ಸ್ವಾಮಿಗಳ ಹತ್ರ ಹೋಗ್ತೀರಿ, ಗುಡಿಗೆ ಹೋಗ್ತೀರಿ, ಅವ್ರು ಏನಂತಾರೆ, ಗುಡಿಗೆ ಹೋದ ಕೂಡಲೇ ತಲೆ ಹಚ್ಚಿ ಮಾಡಂತಾರೆ ಮೊದಲವ್ರು. ಎದಕ್ಕೆ ತಲೆನ ಹಚ್ಚಂತಾರಂದ್ರೆ, ಮೊದಲು ನಿನ್ನ ತಲೆಯಾಗಿದ್ದಿದ್ದವು ಹುಳ ಹೋಗಲಿ ಅಂತ ಮೊದಲ ತಲೆ ಹಚ್ಚಂತಿರ್ತಾರೆ ಅವ್ರು. ತಲೆಯಾಗ ನೂರಾರು ಹುಳಗಳು, ಮನಸ್ಸು ಸರಿಗಿಲ್ಲ, ದೇಹದ ಪ್ರಕೃತಿ ಸಜ್ಜಿಲ್ಲ. ಕೆಲವು ಮಂದಿ ಚಪ್ಪಗಲ್ ಹಾಕೊಂಡು ಕೂಡ್ಬೇಕಂತಾರ, ಕೆಲವು ಮಂದಿ ಕಾಲು ಚಾಚ್ಕೊಂಡು ಕೂಡ್ಬೇಕಂತಾರ, ಕೆಲವು ಮಂದಿ ಯಾವಾಗಾರ ಮುಗಿಸ್ಯಾರಪ್ಪ ಜೋಮು ತುಂಬೈತಿ ಕಾಲಂತ ಒಬ್ರು ಅಂತಿರ್ತಾರೆ. ಅಂದ್ರೆ ಆರೋಗ್ಯ ನಮಗೆ ಸಾಥ್ ಕೊಡುವಲ್ದು, ಮನಸ್ಸು ಸಾಥ್ ಕೊಡುವಲ್ದು. ಒಮ್ಮೆ ಒಬ್ಬ ಮಳೆ ಬರ್ಬೇಕಂತಾನ, ಒಬ್ಬ ಮಳೆ ಅವು ಆ ಕಡೆ ಮಲೆನಾಡದ ಕಡೆ ಯಾವಾಗ ನಿಂದಿರ್ತೀವೋ ಯಪ್ಪ ಅಂತ ಅವು ಅಂತಾವ, ಇವು ಯಾವಾಗ ಬರ್ತೀವೋ ಯಪ್ಪ ಅಂತ ಇವು ಅಂತಾವ. ಅದು ಮಳೆ ಯಾರ ಮಾತು ಕೇಳ್ಬೇಕದಪ್ಪ? ಅಂದ್ರೆ ಒಬ್ಬರ ಅಭಿರುಚಿಗಳು ಒಬ್ಬರಂತೆ ಇಲ್ಲ, ಬಹಳ ಭಿನ್ನತೆ ಇದೆ ಇಲ್ಲಿ. ಒಬ್ಬರ ಅಭಿರುಚಿಗಳು ಒಬ್ಬರಂತೆ ಇಲ್ಲ, ಎಲ್ಲದರಲ್ಲಿ ಇಲ್ಲಿ ಭಿನ್ನತೆ ಕಾಣುತ್ತೈತೆ ನಮಗೆ. ಅದಕ್ಕೆ ನಮಗೆ ಗೊತ್ತಿರಬೇಕು, ಈ ಒಂದು ದಿವಸ ಹೆಂಗೆ ಸಂತೋಷವಾಗಿ ಕಳೆಯುವುದು. ಮನದೊಳಗೆ ಚಿಂತೆಗಳದಾವ, ದೇಹದೊಳಗೆ ಆರೋಗ್ಯ ಸರಿ ಇಲ್ಲ, ನಮ್ಮ ಇಚ್ಛೆಯಂತೆ ನಮ್ಮ ಕುಟುಂಬದೊಳಗೆ ಏನೂ ನಡೀತಾ ಇಲ್ಲ. ಇವೆಲ್ಲವುಗಳನ್ನು ಮೀರಿ ಒಂದು ದಿವಸ ನಾ ಸಂತೋಷವಾಗಿ ಕಳಿಬೇಕಲ್ಲ, ಹೆಂಗೆ ಕಳೆಯುವುದು? ಈ ಒಂದು ದಿವಸ ಸಂತೋಷವಾಗಿ ಕಳಿಲಿಕ್ಕೆ ನಿಜಗುಂಡ್ರು ಒಂದು ಸೂತ್ರ ಕಂಡು ಹಿಡಿದ್ರು. ನೋಡಪ್ಪ, ನೀ ಏನೂ ಮಾಡಬೇಡ, 3 ಕೆಲಸ ಮಾಡಂತ ಹೇಳಿದ್ರು. ನೀ ಒಂದು ದಿವಸ ನೀನು ಸಂತೋಷವಾಗಿ ಇರಬೇಕಾದ್ರೆ 3 ಕೆಲಸ ಮಾಡು. ಏನು ಮಾಡು ಅಂದ್ರೆ, ಬೆಳಿಗ್ಗೆ ಹೇಳ್ತೀಯಲ್ಲ, ಏಳುವಾಗ ಚಲೋ ವಿಚಾರದಿಂದ ಏಳು. ಮೊದಲನೇದ್ದು ಚಲೋ ವಿಚಾರದಿಂದ ಹೇಳು, ಕಣ್ಣು ತೆಗೆದು ಚಲೋದು ವಿಚಾರ ಮಾಡಷ್ಟೆ. ಕಣ್ಣು ತೆಗೆದು ಚಲೋ ವಿಚಾರ ಮಾಡ್ಕೊಂತ ಹೇಳು. ಎರಡನೇದ್ದು ಎದ್ದು ಕೂಡ್ಲೇನೆ ಕಣ್ಣು ತೆಗೆದಿಯಲ್ಲ,
ಎಷ್ಟೋ ಮಂದಿ ಜಗತ್ತಿನೊಳಗೆ ರಾತ್ರಿ ಮಲ್ಕೊಂಡವ್ರು ಕಣ್ಣ ತೆಗೆದಿಲ್ಲ. ನಿನ್ನ ಕಣ್ಣು ತೆಗೆಯಕ್ಕೆ ಅವಕಾಶ ಕೊಟ್ಟಾನಲ್ಲ, ಕೊಟ್ಟ ಆ ದೇವನಿಗೊಂದು ನಮಸ್ಕಾರ ಹೇಳು, ಭಗವಂತನೇ ನನಗೊಂದು ಅವಕಾಶ ಕೊಟ್ಟೆನಪ್ಪ. ಮೂರನೇದ್ದು, ನಿನ್ನ ಬಗ್ಗೆ ನಿನಗೆ ಏನು ಬಿಡ್ರಿ ನಮ್ಮ ಜೀವನ ಅಂತ ಹಿಂಗೆ ಒಣಗಬೇಡ, ನಿನ್ನ ಶಕ್ತಿಯ ಬಗ್ಗೆ ನಿನಗೆ ಅರಿವಿರಲಿ. ಮೂರು ನೆನಪಿಡೋದು. ಒಂದನೇದ್ದು, ಬೆಳಿಗ್ಗೆ ಎದ್ದು ಕೂಡಲೇ ಚಲೋ ವಿಚಾರ ಮಾಡೋದು, ಕೆಟ್ಟ ವಿಚಾರ ಮಾಡೋದಲ್ಲ. ಈಗ ಭಿಕ್ಷುಕರಂತ ಬರೋದಿಲ್ಲ, ಭಿಕ್ಷುಕರು ಬರ್ತಾರಿಲ್ಲ. ಯಾರಿಗೆ ಭಿಕ್ಷುಕರು ಅಂತೀವಿ ನಾವು? ಯಾರು ಬೆಳಿಗ್ಗೆ ಎದ್ದು ಖಾಲಿ ತಾಟ ಹಿಡ್ಕೊಂಡು ಬರ್ತಾರೆ, ಖಾಲಿ ತಟ್ಟೆ ಹಿಡ್ಕೊಂಡು ನಮ್ಮ ಮನೆಗೆ ಬಂದರು ಅಂದ್ರೆ ಅವ್ರಿಗೆ ನಾವು ಭಿಕ್ಷುಕರು ಅಂತೀವಿ. ಬೆಳಿಗ್ಗೆ ಎದ್ದು ಯಾರ ತಟ್ಟೆಯೊಳಗೆ ಅನ್ನಿಲ್ಲ ಅವರು ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯೊಳಗೆ ಒಳ್ಳೆ ವಿಚಾರ ಬಂದಿಲ್ಲ ಅವ್ರು ನಿಜವಾದ ಭಿಕ್ಷುಕರು ಭೂಮಿ ಮೇಲೆ. ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳು. ದೇವ್ರ ಮುಂದೆ ದೀಪ ಹಚ್ಚಬೇಕಂತ ಹೇಳು, ಆದರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಬೇಕಂತ ಹೇಳ್ಬೇಡ. ಹೇಳು, ಚಲೋ ವಿಚಾರದಿಂದ ಹೇಳು. ಎದ್ದು ಕೂಡಲೇ ಅವನಿಗೊಂದು ಕೈ ಮುಗಿ. ಯಾರು ನಿನಗೆ ಅವಕಾಶ ಮಾಡಿ ಕೊಟ್ಟಾರಲ್ಲ ಅವನಿಗೊಂದು ಕೈ ಮುಗಿ. ಮತ್ತು ನಿನ್ನ ಶಕ್ತಿಯ ಬಗ್ಗೆ ನಿನಗೆ ಅರಿವಿರಲಿ. ಮನುಷ್ಯನ ಎಷ್ಟು ಶಕ್ತಿ ಕೊಟ್ಟಾನ ದೇವರು ನಮಗೆ ಗೊತ್ತೈತೆ. ಈಗ ಕಣ್ಣಿಲ್ಲ ಅಂತ ಎಷ್ಟು ಮಂದಿ ಭಿಕ್ಷುಕರಾಗಿಲ್ಲ ಹೇಳಿ. ನಮಗೆ ಕಣ್ಣಿಲ್ರಿ, ಅದಕ್ಕೆ ಬಸ್ ಸ್ಟ್ಯಾಂಡ್ನೊಳಗೆ ಭಿಕ್ಷೆ ಬೇಡಾಕತ್ತೀವಿ ಅಂತ ನಾವು ನೋಡಿವೆ. ಕಣ್ಣಿರ್ಲಾರ್ದವ್ರು ಎಷ್ಟು ಮಂದಿ ಭಿಕ್ಷುಕರಾಗಿದ್ದು ನೋಡಿವಿ. ಆದರೆ ನಮ್ಮ ಮುಂದನ ಕಣ್ಣಿಲ್ಲಾರದ ಒಬ್ಬ ವ್ಯಕ್ತಿ 1000 ಮಂದಿಗೆ, 1,00,000 ಮಂದಿಗೆ ಕಣ್ಣಾಗಿ ಬದುಕದನ್ನೆಲ್ಲ ಪುಟ್ಟರಾಜ ಗವಾಯಿಗಳಂತ. ಶಕ್ತಿಯ ಕೊರತೆ, ಕಣ್ಣಿದ್ದವ್ರಿಗೆ ಏನು ಮಾಡಲಿಕ್ಕಾಗಿಲ್ಲ. ಕಣ್ಣಿಲ್ಲದ ವ್ಯಕ್ತಿ, ಕಣ್ಣಿಲ್ಲದವರಿಗೆ ಬೆಳಕು ಕೊಟ್ಟಿದ್ದು. ಇದು ಒಂದು ಶಕ್ತಿ ಇದೆ. ಅದಕ್ಕೆ ಅವ್ರಂತಾರ, ನೆನೆವುದನು ದಿನದುದಯ ಕಾಲದೆಚ್ಚರಿಕೆಯಳು ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ನಿನ್ನನ್ನು ಬಳಿಕ ಸುವಿಚಾರದಿಂದ ಮನುಜ ನೇಮಕವಾಗಿ ನಿನಗಹುದು ಮುಕ್ತಿ. ನಿನಗೆ ಸಂತೋಷವಾಗಿರಬೇಕಾದ್ರೆ ನೆನೆವುದನು ದಿನದುದಯ ಕಾಲದೆಚ್ಚರಿಕೆಯಳು. ಮನುಷ್ಯನೇ ಬೆಳಗ್ಗೆ ಎದ್ದ ತಕ್ಷಣ ಚಲೋ ವಿಚಾರದಿಂದ ಹೇಳು. ಮೊದಲ ಒಂದನೇ ಕೆಲಸ ಚಲೋ ವಿಚಾರದಿಂದ ಹೇಳು. ಎರಡನೇದ್ದು, ಎದ್ದು ಕೂಡಲೇ ಉದಯ ಕಾಲದೆಚ್ಚರಿಕೆಯಳು ವಿನುತ ಗುರುಮೂರ್ತಿಯನ್ನು. ಗುರುಮೂರ್ತಿ ಅಂದರೆ ಒಬ್ಬ ವ್ಯಕ್ತಿ ಅಂತಲ್ಲ, ಗುರು ಅಂದ್ರೆ ಜ್ಞಾನ, ಒಳ್ಳೆಯ ವಿಚಾರದ ಪ್ರತೀಕ. ಉಮೇಶನಂಗ್ರಿಯನ್ನು, ದೇವನನ್ನು ನೆನೆ, ನಿನ್ನನ್ನು ಬಳಿಕ. ನಿನ್ನ ಬಗ್ಗೆ ಒಂದು ಸ್ವಲ್ಪ ಇರಲಿ, ಬಹಳ ನಿನ್ನ ಬಗ್ಗೆ ಕನಿಷ್ಠ ಭಾವನೆ ಬೇಡ. ಯು ರೆಸ್ಪೆಕ್ಟ್ ಯುವರ್ ಸೆಲ್ಫ್. ನಿನಗೆ ಮಂದಿ ಗೌರವ ಕೊಡ್ಬೇಕಂತ ನಾ ಏನಂತೀನಿ, ನನಗೆ ಮಂದಿ ಭಾಳ ಚಲೋ ಅನ್ಬೇಕು, ಗೌರವ ಕೊಡ್ಬೇಕಂತೀನಿ. ಮನುಷ್ಯನ ಒಂದು ವಿಚಿತ್ರ ಭಾವನೆ ಅಂದ್ರೆ, ಐ ಡೋಂಟ್ ರೆಸ್ಪೆಕ್ಟ್ ಮೈ ಸೆಲ್ಫ್. ನನಗೆ ನಾನು ಗೌರವ ಕೊಟ್ಟುಕೊಳ್ಳೋದಿಲ್ಲ, ಆದರೆ ಮಂದಿ ಗೌರವ ಕೊಡ್ಬೇಕಂತ ನಿರೀಕ್ಷೆ ಮಾಡ್ತೀನಿ. ನಾನು ಹೇಳ್ಬೇಕು, ನಾನು ದೊಡ್ಡವ, ನಾನು ಶ್ರೀಮಂತ, ನಾನು ಶಕ್ತಿಶಾಲಿ, ನಾನು ಅಮೃತಶ್ಯ ಪುತ್ರ, ನಾನು ದೇವನ ಮಗ ಅಂತ ಹೇಳಿದ್ರೆ ನಮ್ಮ ಋಷಿಗಳು. ನಮ್ಮಲ್ಲಿ ಒಳ್ಳೆಯ ಭಾವನೆಗಳಿರಬೇಕು. ಅದಕ್ಕೆ ಮೊದಲು ಎದ್ದಾಗ ಚಲೋ ವಿಚಾರದಿಂದ ಹೇಳಬೇಕು. ಮನುಷ್ಯ ಹೇಳುವಾಗ ಒಂದಿಷ್ಟು 4 ತಲೆಯಾಗ ವಿಚಾರ ಚಲೋ ಇರಬೇಕು. ಯಾಕಂದ್ರೆ ನಮ್ಮ ಬದುಕು ನಿರ್ಮಾಣ ಆಗಿದ್ದು, ಒಬ್ಬ ವ್ಯಕ್ತಿ ಒಳ್ಳೆಯವ ಕೆಟ್ಟವ ಯಾವಾಗ ಆಗ್ತಾನೆ? ಯಾರು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾಗ ಕೆಟ್ಟವರು ಒಳ್ಳೆಯವರಾಗಿ, ಕೆಟ್ಟವನಾಗಿಯೇ ಹುಟ್ಟ್ಯಾನ ಅಂತ ಲೇಬಲ್ ಇಲ್ಲಿ ಯಾರು ಹಣಿ ಮೇಲೂ. ಯಾರು ಹುಟ್ಟುವಾಗ ವೀರಪ್ಪನಂತ ಅವನ ಹಣಿ ಮೇಲೆ ಬರ್ಕೊಂಬಂದಿಲ್ಲ, ವಿವೇಕಾನಂದ ಅಂತ ಬರ್ಕೊಂಬಂದಿಲ್ಲ. ಅವರು ಯಾವಾಗ ಕೆಟ್ಟವರಾಗ್ಯಾರ, ಒಬ್ಬ ವ್ಯಕ್ತಿ ಯಾವಾಗ ಒಳ್ಳೆಯವನಾಗ್ಯಾನಂದ್ರೆ ಅವ ದೇಹದಿಂದಲ್ಲ, ಅವನ ತಲೆಯೊಳಗೆ ಕೆಟ್ಟ ವಿಚಾರ ಬಂತು ಅವ ಕೆಟ್ಟವ ಆಗ್ತಾನ. ಯಾವಾಗ ಅವನ ತಲೆಯೊಳಗೆ ಒಳ್ಳೆಯ ವಿಚಾರಗಳು ಬಂತು ಅವ ಒಳ್ಳೆಯವ ಆಗ್ತಾನ ಅಂತಷ್ಟೇ. ವಿಚಾರಗಳಿಂದ ಒಬ್ಬ ವ್ಯಕ್ತಿಯ ಜೀವನ ನಿರ್ಮಾಣ ಆಗ್ತೈತಿ. ಅದಕ್ಕೆ ನಾವು ಒಳ್ಳೆಯ ವಿಚಾರ ಇರಬೇಕು ತಲೆಯಾಗ. ಇವತ್ತು ಜಗತ್ತಿನೊಳಗೆ ಈಗ ನೀವು ನೋಡಿ, ಒಕ್ಕಲಿಗರದಿರಿ ಭಾಳ ಮಂದಿ. ಎಷ್ಟು ಪ್ರಯತ್ನ ನೀವು ಹೊಲದಾಗ ಮಾಡ್ತೀರಿ. ನೀವು ಹಂಗೆ ಸುಮ್ಮನೆ ವಿಚಾರ ಮಾಡಿರಿ, ಬಿತ್ತಕ್ಕೆ ಎಷ್ಟು ಸಾಮಾನು ಅದಾವೆ ಹೇಳ್ರಿ. ಬಿತ್ತಕ್ಕೆ ಒಂದ್ರಲ್ಲೇ ಬಿತ್ತಿರೋದಲ್ಲ, ಏನಂತೀರಿ ಅದಕ್ಕೆ ನೀವು? ಕುಂಟೆ ಅಂತಿರೋದು, ಕೂರಿಗೆ ಅಂತೀರಿ. ಬಿತ್ತಕ್ಕೆ ಒಂದೈತಿ, ಕಳೆ ತೆಗ್ಯಕ್ಕೆ ನೇಗಿಲ, ಗಳೆ, ಕುಡ್ಗೋಲ, ಕುರ್ಪಿ. ಅಂದ್ರೆ ಬಿತ್ತಕ್ಕೆ ಚಲೋದು ಬಿತ್ತಿ ಬೆಳ್ಯಾಕ ಒಂದ ಬೇಕು, ಆದ್ರೆ ಹೊಲದೊಳಗಿನ ಕಳೆ ತೆಗ್ಯಾಕ ಭಾಳ ಸಾಮಾನು ಬೇಕಾಗ್ಯಾವ.
ಹಂಗೆ ಮನುಷ್ಯನ ಮನಸ್ಸನ್ನೋದು ಇದೊಂದು ಭೂಮಿ, ಇದು ಅಷ್ಟೇ. ಬಿತ್ತಕ ಭಾಳ ಕಡಿಮೆ ಬೇಕು, ಆದ್ರೆ ಕಳೆ ತೆಗಿಯಕ್ಕೆ ಭಾಳ ಪ್ರವಚನ ಬೇಕಾಗ್ಯಾವ. ಈಗ ಬಿತ್ತಕ್ಕೆ ಭಾಳ ಬೇಕಾಗಿಲ್ಲ. ಮನುಷ್ಯನ ಮನಸ್ಸನ್ನುವ ಭೂಮಿ ಕೆಟ್ಟೈತಷ್ಟೇ. ಇದು ಒಬ್ಬ ಜಾಣ ರೈತ ಏನು ಮಾಡ್ತಾನಂದ್ರೆ ಕಳೆ ತೆಗಿತಾನ. ಕಳೆ ನಾವು ಬ್ಯಾಡಂದ್ರೂ ಬರ್ತೈತದ. ಕಳೆ ತೆಗಿತಾನ, ಬೆಳೆ ಬೆಳ್ಕೊಂಡು ಉಣ್ತಾನೆ. ಇದು ಜಾಣ ರೈತನ ಒಲುಮೆ, ಇದು ಅವನ ನೀತಿ. ಇದು ಅದಕ್ಕೆ ಒಳ್ಳೆಯ ವಿಚಾರಗಳನ್ನು ಕೇಳೋದು ಇದು ಮೊದಲನೇದ್ದಿದು. ಏನು ಅಂದ್ರೆ ಒಳ್ಳೆ ವಿಚಾರ ಎದ್ದ ತಕ್ಷಣ ತಲೆಯಾಗ ಒಳ್ಳೆ ವಿಚಾರ ಇಟ್ಟುಕೊಂಡು ಬರೋದು ಮನುಷ್ಯ. ಒಂದನೇದ್ದು ಚಲೋ ವಿಚಾರ ಇಟ್ಟುಕೊಂಡು ಹೇಳೋದು. ಎದ್ದ ತಕ್ಷಣ ತಲೆಯಾಗ ಚಲೋ ವಿಚಾರ ಇರಬೇಕು. ನಮ್ಮದು ಹಂಗಾಗೋದು, ಎದ್ದ ತಕ್ಷಣ ಚುಟ್ಟಬೇಕು. ನಮ್ದು ಎಷ್ಟೋ ಮಂದಿಗೆ ಚುಟ್ಟ ಹಚ್ಚಲಿಲ್ಲ ಅಂದ್ರೆ ಹೊರಗೆ ಹೋಗೋದಿಲ್ಲ ಅವ್ರು. ಮತ್ತು ಹೆಜ್ಜೆ ಇಡ್ಬೇಕಂದ್ರೂ ಚುಟ್ಟ ತೊಗೊಂಡ ಹೋಗ್ತಾರೆ ಅವ್ರ ಕಡೆ ಹೊರಗೆ. ಎದ್ದ ತಕ್ಷಣ ಬೆಡ್ ಟೀ ಬೇಕು ನಮಗೆ. ಬಾಯಿ ಸಹಿತ ತೊಗೊಂಡಿರೋದಿಲ್ಲ ಬೆಡ್ ನಮ್ಮದು ಹಂಗೆ. ಆದ್ರೆ ದೊಡ್ಡವ್ರು ಏನಂತಾರೆ, ಹೇಳುವಾಗ ಮನುಷ್ಯನೇ ನಿನ್ನ ಜೀವನ ಸಂತೋಷವಾಗಿರ್ಬೇಕಾದ್ರೆ ಚಲೋ ವಿಚಾರ ಇಟ್ಕೊಂಡು ಹೇಳು. ಒಂದು ಭೂಮಿ ಇತ್ತು, ಭೂಮಿ. ಈ ಹಳ್ಳ್ಯಾಗ ಕಾಲ್ದಾರಿ ಅಂತ ಇರೋದಿಲ್ಲ, ಕಾಲ್ದಾರಿ ಇರ್ತಾವೆ, ಕಾಲ್ದಾರಿ. ಆ ಕಾಲ್ದಾರಿ ಒಳಗೆ ಒಂದು ಸಣ್ಣ ಸಸಿ ಬೆಳೆದಿತ್ತು. ಒಬ್ಬ ಮನುಷ್ಯ ಆ ದಾರಿ ಹಿಡ್ಕೊಂಡು ಹೋಗ್ತಿದ್ದ. ಹೋಗಾಗ ಅದ್ರ ಮೇಲೆ ಕಾಲಿಟ್ಟು ಆ ಸಸಿ ಮುರಿತದ. ಮುರಿತವ ಹೋದ. ಹೋಗಿ ಒಂದು ವಾರ ಬಿಟ್ಟು ಮತ್ತೆ ಅದ ದಾರಿ ಹಿಡ್ಕೊಂಡು ಬರಾಕತ್ತಿದ್ದ. ಅದು ಸಸಿ ಬೆಳೆದು ಅದ್ರಾಗ ಒಂದು ಹೂ ಬಂದಿತ್ತು. ಆ ಮನುಷ್ಯನಿಗೆ ಆ ಸಸಿ ಹೇಳ್ತೈತಿ, ಯಾರು ತುಳಿದಿದ್ರಲ್ಲ, ನೋಡು ಇಲ್ಲೊಂದು ಹೂ ಐತಿ, ತೊಗೊಂಡು ಹೋಗಿ ನಿನ್ನ ಮನ್ಯಾಗಿಡು, ಮನೆ ಸುವಾಸನೆ ಆಗ್ತೈತಿ ಅಂತ. ಭೂಮಿ ತಾಯಿ ಆ ಸಣ್ಣ ಸಸಿಗೆ ಹೇಳ್ತಾಳಲ್ಲ, ಈ ಮನುಷ್ಯ ಒಂದು ವಾರದ ಹಿಂದೆ ನಿನಗೆ ತುಳಿದಿದ್ದ, ನೀ ಸ್ವಲ್ಪ ಇಷ್ಟ ಬೆಳೆದಿದ್ದೆ, ನಿನಗೆ ತುಳಿದು ಹೋಗ್ಯಾನ, ಅವನಿಗೆ ಹೂ ಕೊಡಾಕತ್ತಿ ನೀನು. ಅವಾಗ ಸಸಿ ಹೇಳ್ತು, ಇಲ್ಲ ಇದು ಮನುಷ್ಯರದ ಹಳೆ ಚಾಳಿ. ಏನಂದ್ರೆ ಯಾರ್ಯಾರು ಬೆಳಿತಾರ ಅವರಿಗೆ ತುಳಿಯೋದವ್ರದ್ದು ಹಳೆ ಚಾಳಿ, ಇದೇನು ಹೊಸದಲ್ಲ. ಯಾರು ಬೆಳಿತಾರ ಅವ್ರಿಗೆ ತುಳಿದ ಅಡ್ಡಾಡೋದು ಅವ್ರದ್ದು. ಸಸಿ ಅಂತಿಲ್ಲ, ಊರಾಗೂ ಅಷ್ಟ ಮಾಡ್ಕೊಂತ ಅಡ್ಡಾಡ್ತಾರ ಅವ್ರು. ಯಾರು ಬೆಳಿತಾರ ಅವ್ರಿಗೆ ತುಳ್ಕೊಂತ ಅಡ್ಡಾಡ್ತಾರ ಅವ್ರು. ಅವಾಗ ಭೂಮಿ ಅಂತೂ ಅಲ್ಲ, ತುಳಿದವನಿಗೆ ಹೂ ಕೊಡಾಕತ್ತಿ ನೀನು. ಅವಾಗ ಸಸಿ ಹೇಳ್ತು ಭೂಮಿ ತಾಯಿಗೆ, ನೋಡಮ್ಮ ಭಾಳ ಮಂದಿ ತುಳಿದಾರ, ಹಿಂಗೆ ತುಳಿದವ್ರನ್ನೆಲ್ಲ ತಲೆಯಾಗಿ ಇಟ್ಕೊಂಡು ಹೋಗಿದ್ರೆ ನನ್ನ ಹೃದಯದೊಳಗಿಂದ ಹೂವು ಹೆಂಗೆ ಅರಳತ್ತಿತ್ತ ಹೇಳು. ಮರ್ತೀನಿ ನಾನು, ಅದಕ್ಕೆ ಅರಳತ್ತಿದ್ದೆ. ಮರಿಬೇಕು ಸಂಸಾರ ಅಂದಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಅನ್ನೋರು ಆಡೋರು ಇರ್ತಾರೆ, ಅದನ್ನು ಮರಿಬೇಕು. ಚಲೋ ವಿಚಾರದಿಂದ ಹೇಳಬೇಕಷ್ಟೇ ಮನುಷ್ಯ. ಚಲೋ ವಿಚಾರಗಳು ಬೇಕು ಮನುಷ್ಯನಲ್ಲಿ. ಒಂದನೇದ್ದು ಚಲೋ ವಿಚಾರ ಇಟ್ಕೊಂಡು ಹೇಳು. ಯಾಕೆ ಚಲೋ ವಿಚಾರ ಇಟ್ಕೊಂಡು ಹೇಳೋದು ಅಂದ್ರೆ, ಚಲೋ ವಿಚಾರ ತಲೆಯಾಗಿದ್ರೆ ಚಲೋ ದಿನ ಕಟ್ಟಕ್ಕಾಗತ್ತೆ ನಮಗೆ. ಎರಡನೇದ್ದು ಅಂದ್ರೆ, ಯಾರು ನಿನಗೆ ಜೀವನ ಕೊಟ್ಟಾನಲ್ಲ, ಒಂದು ಸ್ವಲ್ಪ ಅವನಿಗೊಂದು ಸ್ವಲ್ಪ ಕೈ ಮುಗಿ. ಯಾಕಂದ್ರೆ ಎಷ್ಟು ಮಂದಿ ಈ ಜಗತ್ತಿನೊಳಗೆ ರಾತ್ರಿ ಮಲ್ಕೊಂಡಾರ, ಬೆಳಿಗ್ಗೆ ಕಣ್ಣ ತೆಗೆದಿಲ್ಲ ಅವ್ರು. ನೀನು ಕಣ್ಣು ತೆಗೆದು ದೇವ್ರೊಂದು ದಿವಸ ಬದುಕಕ್ಕೆ ನಿನಗೆ ಆಯುಷ್ಯ ಕೊಟ್ಟಾನಲ್ಲ, ಒಂದು ಸ್ವಲ್ಪ ಅವನಿಗೆ ಒಂದು ಧನ್ಯವಾದ ಹೇಳು. ಎದ್ದಾಗ ಅವನಿಗೊಂದು ಕೈ ಮುಗಿದು, ಭಗವಂತನೇ ನಿನಗಿದೊಂದು ನಮಸ್ಕಾರಪ್ಪ ಅಂತ ಹೇಳು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಹೋಗಿ ಜಗಲಿ ಮುಂದೆ ನಿಂತು ಕೈ ಮುಗಿದಿಷ್ಟು ಕೇಳು, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನಗಳು ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿದ್ದೆ ಕೂಡಲ ಸಂಗ. ನೀನು ಬದುಕು ಕೊಟ್ಟು ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ. ಏನು ದೇವರು ಎಷ್ಟು ಅದ್ಭುತವಾದಂತಹ ಜೀವನ ಕೊಟ್ಟ ನಮಗೊಂದು ಕ್ಷಣ ಬೇಕಲ್ಲ. ಈ ಭೂಮಿಗೆ ಬರುವಾಗ ನಾವೇನಾದರೂ ತಗೊಂಡು ಬಂದಿವೆ ನಮ್ಮ ಜೊತೆಗೆ. ದೇವರು ಎಷ್ಟು ಕರುಣಾಮಯಿ ಅಂದ್ರೆ, ನಾವೇನೂ ಬರುವಾಗ ತಂದಿಲ್ಲ, ಇಲ್ಲಿಂದ ಹೋಗುವಾಗ ಏನೂ ಒಯ್ಯಲ್ಲ. ಆದರೆ ದೇವರು ಎಷ್ಟು ನಮ್ಮ ಮೇಲೆ ಪ್ರೀತಿ ಅಂದ್ರೆ, ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಯಾಗ ಹಾಲಿಟ್ಟು ಕಳಿಸ್ಯಾನಲ್ಲ, ಇದಕ್ಕಿಂತ ಏನು ಮಾಡಬೇಕು ದೇವರು ನಮಗೆ? ಇದನ್ನು ಕೊಟ್ಟು ಕಳಿಸಿದ ಭಗವಂತನಿಗೆ ಒಂದು ನಮಸ್ಕಾರ ಹೇಳಿದ, ಭಗವಂತನೇ ನೀನು ಕರುಣಾಮಯಿ. ಎಷ್ಟು ಕರುಣೆ ಅವನು ದೊಡ್ಡದು ಹೇಳಿ. ಈಗ ನೀವು ಒಂದು ಮೋಟರ್ ಸೈಕಲ್ ಐತೆ ನಿಮ್ದು, ನೀವು ಮೋಟರ್ ಸೈಕಲ್ ತೊಗೊಂಡು ಹೋಗ್ರಿ, ಸುಮ್ಮನೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ತೈತಿ ನಿಮ್ಮ ಗಾಡಿ. ಸಣ್ಣ ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ತೈತಿ ನಿಮ್ಮದು ಸೈಕಲ್ಲು, ಮೋಟರ್ ಸೈಕಲ್. ಭಾಳ ದೊಡ್ಡದು ಬೇಡ,
ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ತೈತಿ. ಈ ದೇಹ ಅನ್ನೋ ಒಂದು ತೊಗಲಿನ ಟ್ಯೂಬಿನೊಳಗೆ 9 ರಂಧ್ರಗಳಿಟ್ಟು ಸಹಿತ ಇದು ನೊಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟನಲ್ಲ, ಅವನಿಗೆ ಕೈ ಮುಗಿದೆ ಇದ್ರಿ ನಾರಿಗೆ ಮುಗಿದೆ. ಅದಕ್ಕೆ ಅವ ಏನು ಮಾಡಿಟ್ಟಾನ ಭಗವಂತ, ಅವನಿಗೊಂದು ಕೃತಜ್ಞತಾ ಹೇಳೋದು, ಭಗವಂತನೇ ಇದು ನಿನ್ನ ಕರುಣೆ ಜೀವನ ಅಂತ. ಅವನಿಗೊಂದು ಕೈ ಮುಗಿದು ಹೇಳೋದು, ನೀ ಕೊಟ್ಟ ಜೀವನ ಭಗವಂತನೇ, ನಿನ್ನ ಕೃಪಾ ನಿನ್ನ ಕರುಣೆಯಿಂದ ನಾ ಬದುಕಾಕತ್ತೀನಿ ಅಂತ. ಆದರೆ ಮನುಷ್ಯನಿಗೆ ಇದರ ಸಮಾಧಾನ ಇಲ್ಲ. ದೇವರು ಏನು ಮಾಡ್ಯಾನ ಅದರ ಬಗ್ಗೆ ನಮಗೆ ಖುಷಿ ಇಲ್ಲ, ಒಟ್ಟು ಸಮಾಧಾನ ಇಲ್ಲ. ದೇವ್ರು ಏನು ಮಾಡ್ಯಾನ ಅದ್ರ ಬಗ್ಗೆ ನಮಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ ಮನುಷ್ಯನಿಗೆ. ದೇವ್ರಿಗೆ ಅನಿಸ್ತಂತ ಒಂದ್ಸಲ, ಇಷ್ಟೆಲ್ಲ ಒಂದು ದೊಡ್ಡ ಜಗತ್ತನ್ನು ನಿರ್ಮಾಣ ಮಾಡೀನಿ, ಇದು ಹೆಂಗರ ಇರಬೇಕು, ಇದನ್ನ ಒಂದ್ಸಲ ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದಂಥವ, ಇವ್ರದ್ದು ಒಪಿನಿಯನ್ ತಿಳ್ಕೊಬೇಕು, ಇವ್ರದ್ದೆಲ್ಲ ಅಭಿಪ್ರಾಯ ತಿಳ್ಕೊಬೇಕಂತ ದೇವ್ರಿಗೆ ಅನಿಸ್ತಂತ. ಬಂದೊಂದು ದುಂಬಿ ಇರ್ತಾವಲ್ಲ, ದುಂಬಿ, ಆ ದುಂಬಿಗೆ ಕೇಳಿದ್ನಂತ ದೇವ್ರು, ಅಲ್ಲ ನಾನೊಂದು ಜಗತ್ತು ನಿರ್ಮಾಣ ಮಾಡೀನಿ, ಹೆಂಗೆ ಅನ್ನಿಸ್ತೀನಿ? ಆ ದುಂಬಿ ಹೇಳ್ತು, ಎಷ್ಟು ಚಲೋ ದೇವರೇ ನಿನ್ನ ಜಗತ್ತಪ್ಪ, ಎಷ್ಟು ಹೂವು ನಿರ್ಮಾಣ ಮಾಡಿ ಹೂವಿನಿಂದ ಹೂವಿಗೆ ಹಾರ್ತೀನಿ, ಸಂತೋಷ ಪಡ್ತೀನಿ ನಾನು. ಅವಾಗ ಒಂದು ಕಪ್ಪಿತ್ತು, ಆ ಕಪ್ಪಿಗೆ ಕೇಳಿದೆ, ಅಲ್ಲ ನನ್ನ ಜಗತ್ತು ನಿನಗೆ ಹೆಂಗೆ ಅನ್ನಿಸ್ತೈತಿ? ಅವಾಗ ಕಪ್ಪು ಹೇಳ್ತು, ಭಗವಂತನೇ ಆ ಹೂವು ಆ ಪಕ್ಷಿಗಳದ್ದೇನು, ನಾ ಕಲ್ಲೊಳಗೆ ಕುಂತೀನಿ, ಕಲ್ಲೊಳಗೆ ಹುಟ್ಟಿದ ಕಪ್ಪಿಗೆ ಅಲ್ಲಿಗೆ ಆಹಾರ ಇಟ್ಟು ಬದುಕಿಸಿ ನೀನು, ನಿನ್ನ ಸೃಷ್ಟಿಯ ಬಗ್ಗೆ ಏನು ಹೇಳಿ ನಾನು? ದೇವರಿಗೆ ಸಂತೋಷ ಅನ್ನಿಸ್ತು. ಒಂದು ಪಕ್ಷಿ ಬೆಟ್ಟಾಯ್ತು, ಅವನಿಗೆ ಪಕ್ಷಿಗೆ ಕೇಳಿದ ಭಗವಂತ, ಅಲ್ಲ ನನ್ನ ಜಗತ್ತಿನ ಬಗ್ಗೆ ನಿನಗೇನು ಅನ್ನಿಸ್ತೈತಿ? ಆವಾಗ ಪಕ್ಷಿ ಹೇಳ್ತು, ಭಗವಂತನೇ ಎಷ್ಟು ಸರೋವರ ಮಾಡಿ, ಎಷ್ಟು ಹಣ್ಣು ಮಾಡಿ, ಎಲ್ಲಿ ಬೇಕಲ್ಲಿ ಹಣ್ಣು ತಿಂತೀನಿ, ಎಲ್ಲಿ ಬೇಕಲ್ಲಿ ನೀರು ಕುಡಿತೀನಿ, ನಿನ್ನ ಸೃಷ್ಟಿಯ ಬಗ್ಗೆ ನಾ ಹೇಳಲ್ಲ, ಹಾಡ್ತೀನಿ ನೋಡಷ್ಟೇ, ಹಾಡಿನ ಮುಖಾಂತರ ಹೇಳ್ಬೋದಷ್ಟೇ ನಾನು. ದೇವರಿಗೆ ಸಂತೋಷ ಆಗ್ತವನಿಗೆ. ಆವಾಗ ಮುಂದೆ ಬಂದ ಇದು ಭೇಟಿ ಆಗ್ತವನಿಗೆ, ಯಾರು? ಮನುಷ್ಯ ಭೇಟಿ ಆದ. ಅವಾಗ ದೇವ್ರು ಅವನಿಗೆ ಕೇಳಿದ, ಅಲ್ಲ ನಿನಗೇನು ಅನ್ನಿಸ್ತು ನನ್ನ ಸೃಷ್ಟಿಯ ಬಗ್ಗೆ? ಇಷ್ಟು ಅಂದಿದ್ದ ತಡ ಏನು ಚಲೋ ಮಾಡಿ ಅಂತ ಕೇಳಕ್ಕೆ ಬಂದೇನಿ. ಏನು ಚಲೋ ಮಾಡಿ? ಒಂದರ ಚಲೋ ಮಾಡಿಯ? ಏನು ಚಲೋ ಮಾಡಿಯಪ್ಪ ನೀನಿಲ್ಲ? ಆ ಗುಡ್ಡ ಮಾಡಿ, ಒಂದರ ಗುಡ್ಡ ಚಲೋ ಮಾಡಿಯ, ಒಂದರ ಚೌಕದವ ಗೋಲದವ ತಿಳಿದಂಗೆ ಮಾಡಿಟ್ಟಿ ನೀನು. ಹೊಳಿ ಹರಿಸಿಯಪ್ಪ, ನೀರು ಬತ್ತ್ಯಾವ, ಹೊಳ್ಯಾಗ ನೀರಿಲ್ಲ, ಸಿಹಿ ನೀರಿಟ್ಟು ಹೊಳಿ ಸಣ್ಣ ಸಣ್ಣ ಮಾಡಿಟ್ಟಿ. ಸಮುದ್ರ ಇಷ್ಟಿಷ್ಟು ದೊಡ್ಡ ದೊಡ್ಡ ನೀರು ತುಂಬ್ಯಾವ, ಉಪ್ಪು ಮಾಡಿಟ್ಟು. ಏನು ಮಾಡಕ್ಕೆ ಬಂದೈತಿ ನಿನಗೆ? ಒಂದಿಷ್ಟು ಅವು ಫಾರಿನರ್ಸ್ ಅದಾವ, ಅವು ಕಪ್ಪಾಗ್ಬೇಕಂತ ಸಮುದ್ರ ದಂಡಿಗೆ ಅವು ಮುಕ್ಕೊಂತವ, ಅವಕ್ಕೆ ಹಂಗೆ ಮಾಡಿಟ್ಟು. ನಮ್ಮಲ್ಲಿ ಕೆಂಪಗಾಗ್ಬೇಕಂತ ದಿವಸ ಪಾರ್ಲರ್ಗೆ ಅಲ್ಲಿ ಅಂಗಡಿಗೆ ಹೋಗಿ ಬರ್ತಾವ, ಇವಕ್ಕೆ ಹೆಂಗೆ ಮಾಡಿಟ್ಟು. ಒಂದಕ್ಕರ ಚಲೋ ಮಾಡಿಟ್ಟಿಯ? ಅಲ್ಲ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ನನಗರ ಕೇಳ್ಬೇಕು ಮೊದಲು, ನಾನರ ಹೇಳ್ತಿದ್ದೀನಿ. ಅಲ್ಲ ನನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ಮೈ ಮಿಸ್ಸಸ್ ಈಸ್ ವೆರಿ ಇಂಟೆಲಿಜೆಂಟ್, ಆಕಿಗೆ ಕೇಳಿ ಹೇಳ್ತಿದ್ದು ನಾನು, ಆಕಿಗರ ಕೇಳಿ ಹೇಳ್ತಿದ್ದು. ನಮ್ಮ ಮನೆಯವ್ರು ಭಾಳ ಶಾಣ್ಯಾರದಾರ, ನಮಗೆ ಕೇಳಬೇಕಿಲ್ಲ, ನೀ ಮೊದಲು ತಿಳಿದಂಗೆ ಮಾಡೋದನ್ನ ನೀನು. ದೇವರಿಗೆ ದಿಕ್ಕು ತಪ್ಪುತ್ತವನಿಗೆ. ಆ ಪಕ್ಷಿತ್ತಲ್ಲ ಅವನಿಗೆ ಕೇಳ, ಅಲ್ಲೋ ಇದು ಹಿಂಗ್ಯಾಕಿದು ಅಂತಂದು. ಅದು ಪಕ್ಷ ಅಂತೂ ಅಲ್ಲ, ನೀ ತಪ್ಪು ತಿಳ್ಕೊಂಡು ಇವ ಒಬ್ಬನೇ ಹಿಂಗಲ್ಲ, ಇವ್ರ ಜಾತಿನೇ ಹಿಂಗೈತಿ. ನೀವು ತಪ್ಪು ತಿಳ್ಕೊಂಡು ಇವ ಒಬ್ಬನೇ ಹಿಂಗೆ, ನೀವು ಒಬ್ಬನ ಭೇಟಿಯಾಗೆ ನೀವು ಸ್ವಲ್ಪ ಊರಾಗ ಅಡ್ಡಾಡುವ, ನೀವು ಓಣ್ಯಾಗ ಊರು ಬಿಟ್ಟು ಅಡ್ಡಾಡುವ, ಇವ್ರ ಜಾತಿನೇ ಹಿಂಗೈತಿ ಪೂರ. ಆಲ್ ಸೇಮ್ ಟು ಸೇಮ್. ಅವ್ರು ನೋಡಕಟ್ಟ ಬೇರೆ ಕಾಣ್ತಾರೆ, ಒಳಗೆ ಒಂದ ಟೈಪ್. ಅವಾಗ ದೇವ್ರಂದ ಮತ್ತೆ ಹೆಂಗಂದ? ಅವಾಗ ಪಕ್ಷಿ ಹೇಳ್ತು, ಸುಮ್ಮನೆ ಹೆಂಗೆ ಬಂದೆಯಲ್ಲ ಹಂಗೆ ಹೋಗು, ಇನ್ನೊಂದು ಸ್ವಲ್ಪ ಇವ್ನ ಹತ್ರ ಕುಂತ್ರೆ ನಿನ್ನ ತಲೆ ಕೆಡಿಸ್ತಾನ, ಸುಮ್ಮ ಹೋಗ್ನಿ ಅಂತ. ದೇವ್ರು ಭೇಟಿಯಾಗಲ್ಲ ಅಂತಲ್ಲ, ಅವತ್ತು ಹೋದ ಇವತ್ತಿಗೆ ಬಂದಿಲ್ಲ ನಾವು ಒಟ್ಟು. ಅಂದ್ರೆ ಇವನಿಗೆ ಸಮಾಧಾನ ಇಲ್ಲ, ದೇವರು ಏನು ಮಾಡ್ಯಾನ, ಇಷ್ಟೆಲ್ಲ ಮಾಡ್ಯಾನಲ್ಲ, ಸಮಾಧಾನ ಬೇಕು ಮನುಷ್ಯ. ಸ್ಟೀವ್ ಜಾಬ್ಸ್ ಅಂತ ಒಬ್ಬ ವ್ಯಕ್ತಿ ಇದ್ದ, ಈ ಮೊಬೈಲ್ ಬಳಸ್ತಿರ್ಲಿ, ಆ್ಯಪಲ್ ಕಂಪನಿದೊಂದು ಮೊಬೈಲ್, ಆ್ಯಪಲ್ ಕಂಪ್ನಿ. ಅವ 33 ವರ್ಷದವರೆಗೆ ಬಡವಿದ್ದ, ಅವನಿಗೆ ನೌಕರಿ ಸಹಿತ ಇರಲಿಲ್ಲ. 53 ವರ್ಷಕ್ಕೆ ಅವ ಕ್ಯಾನ್ಸರ್ ಆಗಿ ಸತ್ತ. ಅದರ ಆಶ್ಚರ್ಯ ಏನಂದ್ರೆ 33 ವರ್ಷದವರೆಗೆ ಒಂದು ದುಡ್ಡು ಇರಲಿಲ್ಲ. 53 ವರ್ಷ ಆಗೋದ್ರೊಳಗೆ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬ ಅವ. ಅವನಿಗೊಬ್ಬರು ಕೇಳಿದ್ರಂತಲ್ಲ,
ನೀನು ಇಷ್ಟು ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಬರೀ 20 ವರ್ಷದಾಗ ಇಷ್ಟು ಶ್ರೀಮಂತ ಆದಲ್ಲ, ಇದ್ರ ಸೀಕ್ರೆಟ್ ಏನಿದ್ರದು, ನಿನ್ನ ಯಶಸ್ಸಿನ ಗುಟ್ಟೇನು ಅಂತ. ಅವಾಗವ ಒಂದು ಚಲೋ ಮಾತು ಹೇಳ್ತಾನೆ, ನಾನು ಏನು ಗಳಿಸೀನಿ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ನನ್ನ ಯಶಸ್ಸಿನ ಗುಟ್ಟು ಇಷ್ಟೇ. ಏನು ಅಂದ್ರೆ ರಾತ್ರಿ ಮಲ್ಕೊತೀನಲ್ಲ, ಮಲ್ಕೊಳ್ಳುವಾಗ ದೇವರಿಗೊಂದು ಕೈ ಮುಗಿತೀನಿ. ಎದಕ್ಕೆ ಕೈ ಮುಗಿತೀನಿ? ಒಂದು ಧನ್ಯವಾದ ಹೇಳ್ತೀನಿ ಭಗವಂತನಿಗೆ. ಏನು ಅಂದ್ರೆ, ಭಗವಂತನೇ, ನಿನ್ನ ಈ ಜಗತ್ತಿನೊಳಗೆ ನನಗೆ ಬದುಕಕ್ಕೆ ಒಂದು ದಿವಸ ಅವಕಾಶ ಕೊಟ್ಟಿಯಲ್ಲ, ನೀ ಕೊಟ್ಟ ಅವಕಾಶಕ್ಕಾಗಿ ಧನ್ಯವಾದ ಅಂತ ಹೇಳಿ, ಇದು ನನ್ನ ಕೊನೆಯ ನಮಸ್ಕಾರ. ನಾನು ನಾಳೆ ಕಣ್ಣು ತೆಗಿತೀನೋ ಇಲ್ಲ ಗೊತ್ತಿಲ್ಲ, ಇದು ನನ್ನ ಕೊನೆಯ ನಮಸ್ಕಾರ ಅಂತ ಹೇಳಿ ಮಕ್ಕೊಂತೀನಿ ಅನ್ನೋ. ಹಿಂಗೆ ಅಂದ ಕೂಡಲೇ ಮತ್ತೆ ಕೊನೆಯದಾಗ್ತೈತೆ ಅಂತ ತಿಳ್ಕೊಳ್ಳೋದಲ್ಲ, ಅವ ಅನ್ಕೊಂಡಿದ್ದು ಹಿಂಗೆ, ಇದು ನನ್ನ ಕೊನೆಯ ನಮಸ್ಕಾರ ಅಂತ ಹೇಳಿ ಮಕ್ಕೊಂತೀನಿ ನಾನು. ಮತ್ತು ಬೆಳಿಗ್ಗೆ ಎದ್ದೆ ಅಂದ್ರೆ ಅಕಸ್ಮಾತ್ ಕಣ್ಣು ತೆಗೆದ್ರೆ ಮತ್ತೆ ದೇವನಿಗೊಂದು ನಮಸ್ಕಾರ ಮಾಡಿ ಭಗವಂತನಿಗೆ ಹೇಳ್ತೀನಿ, ಭಗವಂತನೇ, ಮತ್ತೆ ನೀವು ಒಂದು ದಿವಸ ಬದುಕಕ್ಕೆ ಅವಕಾಶ ಕೊಟ್ಟಿಯಲ್ಲಪ್ಪ, ನಿನಗೊಂದು ನಮಸ್ಕಾರ. ನೀನು ಈ ದಿವಸ ನಿನ್ನ ಜಗತ್ತಿನೊಳಗೆ ಬದುಕಕ್ಕೆ ಅವಕಾಶ ಮಾಡಿ ಕೊಟ್ಟಿಯಲ್ಲ, ನಾ ಹೆಂಗೆ ಬದುಕ್ತೀನಿ ಅಂದ್ರೆ, ಈ ಲೋಕದ ಜನ ಅಲ್ಲ, ನೀನು ಜನ್ಮ ಕೊಟ್ಟ ಭಗವಂತ ನಿನಗೇ ಸಂತೋಷ ಆಗಿರಬೇಕು, ಹಂಗೆ ಬದುಕಿ ತೋರಿಸ್ತೀನಿ, ಇದು ಜೀವನ ಅಂತ ಅದಕ್ಕೆ ಮನುಷ್ಯ ಗೊತ್ತಿರಬೇಕು, ಯಾರು ಜೀವನ ಕೊಟ್ಟಾನಲ್ಲ ಅವನಿಗೊಂದು ನಮಸ್ಕಾರ ಹೇಳೋದು. ಒಂದನೇದ್ದು ಚಲೋ ವಿಚಾರದಿಂದ ಹೇಳೋದು, ಎದ್ದ ತಕ್ಷಣ ಜನ್ಮ ಕೊಟ್ಟ ದೇವನಿಗೊಂದಿಷ್ಟು ನೆನಪು ಮಾಡಿಕೊಳ್ಳೋದು. ಮೂರನೇದ್ದು ಭಾಳ ಮುಖ್ಯ ಅಂದ್ರೆ, ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು, ನಮ್ಮ ಶಕ್ತಿಯ ಬಗ್ಗೆ ನಮಗೆ ಗೌರವ ಇರಬೇಕು. ನಾವು ಯಾಕಿರಲ್ಲ, ನಮ್ಮ ಬಗ್ಗೆ ನಾವು ತಿರಸ್ಕಾರ ಇರಬಾರ್ದು. ಏನು ಸಣ್ಣದು ಹೆಚ್ಚ ಕಡಿಮೆ, ಈ ಜಗತ್ತಿನೊಳಗೆ ಯಾರೂ ಸಣ್ಣವರಿಲ್ಲ, ಯಾವುದೂ ಸಣ್ಣದಿಲ್ಲ. ದೇವರ ಸೃಷ್ಟಿಯೊಳಗೆ ಯಾರೂ ಸಣ್ಣವರಲ್ಲ, ಯಾವುದೂ ಸಣ್ಣದಿಲ್ಲ, ಎಲ್ಲದೂ ಅಷ್ಟೇ ಪ್ರಾಮುಖ್ಯ. ಜೀವನ ಸೃಷ್ಟಿಯೊಳಗೆ ಯಾವುದು ಸಣ್ಣದೈತಿ ಹೇಳಿ? ಇಲ್ಲಿ ಏನು ಮುಗಲು ಬಹಳ ದೊಡ್ಡದು, ಭೂಮಿ ಸಣ್ಣದಂತೀವ, ಘನವೇನು ಅಲ್ಲಿ ಘನವೆನ್ನದವಂಗೆ, ಕಿರಿದೇನು ಇಲ್ಲಿ ಕಿರಿದೆನ್ನದವಂಗೆ. ಅಲ್ಲಮ್ಮ ಪ್ರಭು ಅಂತಾನ, ಯಾವುದು ಸಣ್ಣದು ಯಾವುದು ದೊಡ್ಡದು ಭಗವಂತನೇ. ಮನುಷ್ಯನೇ, ಈ ಜಗತ್ತಿನೊಳಗೆ ಯಾವುದು ಸಣ್ಣದಿಲ್ಲ, ಯಾವುದು ದೊಡ್ಡದಿಲ್ಲ, ಎಲ್ಲವೂ ಸಹಿತ ಪ್ರಾಮುಖ್ಯತೆ ಐತಿ ಜಗತ್ತಿನೊಳಗೆ. ನಾವು ಅನ್ಬೋದು, ನಾವೇನು ಅನ್ಬೋದು, ಇಲ್ಲ ಒಂದು ಗಿಡದ ಮೇಲೆ ಅರಳಿದ ಹೂವು ಐತಲ್ಲ, ಹೂವು ಭಾಳ ಶ್ರೇಷ್ಠ, ಬೇರೆ ಕನಿಷ್ಠ ಅಂತ ಅನ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಹೂವು ಎಷ್ಟು ಶ್ರೇಷ್ಠನೋ ಬೇರೂ ಅಷ್ಟೇ ಶ್ರೇಷ್ಠ. ಬೇರೆ ಕಂಡಿರ್ಲಿಕ್ಕಿಲ್ಲ, ಆದ್ರೆ ಬೇರೆ ನೀರು ಕಳಿಸದೆ ಇದ್ರೆ ಹೂವು ಬಾಡ್ತೈತಿ, ಹೂವಿನಷ್ಟೇ ಬೇರೂ ಶ್ರೇಷ್ಠ ಈ ಭೂಮಿಯೊಳಗೆ. ಕಂಡಿಲ್ಲಂತ ಕನಿಷ್ಠ ಅಂತಲ್ಲ. ಈಗ ನೀವು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತೀರಿ, ನೀವು ಗುಜರಾತ್ಗೆ ಹೋಗಿ ರಾಜಸ್ಥಾನಕ್ಕೆ ಹೋಗಿ ಮಾರ್ಬಲ್ ಕಲ್ಲು ತಂದು ಒಂದು ದೊಡ್ಡ ಗುಡಿ ಕಟ್ತೀರಿ. ಏನು ಮಾರ್ಬಲ್ ಕಲ್ಲು ತಂದು ದೊಡ್ಡ ಗುಡಿ ಕಟ್ಟಿವ್ರಿ ಅಂತ ತಿಳ್ಕೊಂಡು ಗುಡಿ ಬಹಳ ಶ್ರೇಷ್ಠ ಅಂತಲ್ಲ. ನೀವು ಮಾರ್ಬಲ್ಲಿನ ಗುಡಿ ಕಟ್ಟಿದ್ರೂ ಸಹಿತ ಮಾರ್ಬಲ್ ಕಲ್ಲು ರಾಜಸ್ಥಾನದ್ದು ಇರ್ಬೋದು, ಆದ್ರೆ ಮಾರ್ಬಲ್ ಕಲ್ಲು ಕುಂಟಬಾರ್ದಂದ್ರೆ ಒಂದು ಚಿಪ್ಪು ಮಾತ್ರ ಬೆಳವಣಿಗೆದ ಇಡಬೇಕು. ನೀವು ಇರಲಿಲ್ಲ ಅಂದ್ರೆ ಕಲ್ಲು ಕುಂಟತೈತೆ ಅಷ್ಟೇ. ಅಂದ್ರೆ ಕಲ್ಲು ಎಷ್ಟು ದೊಡ್ಡದು, ಚಿಪ್ಪು ಅಷ್ಟೇ ದೊಡ್ಡದು. ಸೂರ್ಯ ಬಹಳ ದೊಡ್ಡವ, ಪಣತಿ ಸಣ್ಣದಂತಲ್ಲ. ಸೂರ್ಯ ಹಗಲು ಬೆಳಗದ್ರ ಪಣತಿ ರಾತ್ರಿ ಬೆಳಗತೈತಲ್ಲ. ಎಲ್ಲವೂ ಶ್ರೇಷ್ಠ ಈ ಜಗತ್ತಿನೊಳಗೆ, ಯಾವುದು ಕನಿಷ್ಠ ಅಲ್ಲ. ಅದಕ್ಕೆ ನಮಗಿದು ಗೊತ್ತಿರಬೇಕು, ನಾವು ಸಣ್ಣವರಲ್ಲ. ನಾವು ನಮ್ಮ ತಲೆಯಾಗ ಏನೈತಿ, ನಾವು ಭಾಳ ಬಡವರು, ನಾವು ಭಾಳ ಕನಿಷ್ಠ, ನಾವು ಸಣ್ಣವರು ಅಂತ ತಲೆಯಾಗೈತಿ. ನಮ್ಮ ತಲೆಯಾಗೈತಿ ನಾವು ಬಡವ್ರು ಅಂದ್ಕೊಂಡಿವಿ, ನಾವು ಸಣ್ಣವ್ರು ಅಂದ್ಕೊಂಡಿವಿ. ಆದ್ರೆ ನಿಸರ್ಗ ಹಂಗೆ ಅಂದ್ಕೊಂಡಿಲ್ಲ. ನಾವು ಅನ್ಕೋಬೋದು ಭಾಳ ಶ್ರೀಮಂತರದೀವ್ರಿ, ನಾವು ಬರೀ ಫಸ್ಟ್ ಕ್ಲಾಸ್ನೊಳಗೆ, ರೈಲ್ವೆದೊಳಗೆ ನಾವು ಬರೀ ಫಸ್ಟ್ ಕ್ಲಾಸ್ನೊಳಗೆ ಹೋಗ್ತೀವಂತ ನಾವು ಅನ್ಬೋದು. ಬಡವ್ರು ಅದರ ಥರ್ಡ್ ಕ್ಲಾಸ್ನಾಗ ಹೋಗ್ತಾರ ಅಂತ ಅನ್ಬೋದು. ಟ್ರೈನ್ಯಾಗ ನೀವು ಪ್ರಯಾಣ ಮಾಡುವಾಗ ಫಸ್ಟ್ ಕ್ಲಾಸು ಥರ್ಡ್ ಕ್ಲಾಸ್, ನೀವು ಟ್ರೈನ್ಯಾಗಿಂದ ಇಳಿದ ಮೇಲೆ ಭೂಮಿ ತಾಯಿ ಅಂತಾಳೆ, ದೇರ್ ಇಸ್ ನೋ ಕ್ಲಾಸ್, ಅಷ್ಟೇ, ಎಲ್ಲರೂ ನೆಲದ ಮೇಲೆ ಹೋಗ್ಬೇಕಂತಾಳೆ. ಅಲ್ಲೇನು ಫಸ್ಟ್ ಕ್ಲಾಸ್ನವ್ರು ಅಂತಿರ್ಲೆ, ಥರ್ಡ್ ಕ್ಲಾಸ್ನವ್ರು ಕೆಳಗೆ ಹೋಗೋದೈತೇನು? ಫಸ್ಟ್ ಕ್ಲಾಸ್ನವನು ತೆಳಗ ಇಳಿಬೇಕು, ಥರ್ಡ್ ಕ್ಲಾಸ್ನವನು ಕೆಳಗ ಇಳಿಬೇಕು. ಅಲ್ಲಿ ದೇರ್ ಇಸ್ ನೋ ಕ್ಲಾಸ್, ದೇರ್ ಇಸ್ ನೋ ಕ್ಯಾಸ್ಟ್, ದೇರ್ ಇಸ್ ನೋ ಕ್ರೀಡ್, ಕಾಸ್ಟ್ಲೆಸ್, ಕ್ಯಾಸ್ಟ್ಲೆಸ್, ಏನೂ ಇಲ್ಲ ಭೂಮಿ ತಾಯಿಯಲ್ಲಿ. ನಿಸರ್ಗದೊಳಗೆ ಹಂಗಿಲ್ಲ, ಎಲ್ಲರೂ ಒಂದೇ ಆಗಿರುತ್ತೆ.
ನಿಸರ್ಗ ಎಲ್ಲರಿಗೆ ಸಮನಾಗಿ ಕಂಡೈತಿ. ಮನುಷ್ಯನ ತಲೆಯಾಗ ನಾ ಸಣ್ಣವ ಅಷ್ಟೆ, ನಾ ಬಡವ, ನಾ ಅಶಕ್ತ ಅಂತ ಹೆಂಗೆ ಅಂತೀವಿ ನಾವು? ಏನು ದಿವಸ ಹುಡುಗಿರ್ತಾನೆ, ಜಿಮ್ಮಿಗೆ ಹೋಗಿರ್ತಾನೆ, ಜಿಮ್ಮಿಗೆ ಹೋದಾಗ ಅವನಿಗೆ ಏನು 6 ಪ್ಯಾಕ್ ಅಂತ ಇರ್ತೀವಿ. ಹುಡುಗರು ಕೇಳ್ತಾರೆ, ಓದ್ತಾರೆ 6 ಪ್ಯಾಕ್ ಬರ್ಬೇಕಂತ. ಹೆಂಗೆ 6 ಪ್ಯಾಕ್ ಬರ್ತಾವೆ? ಕೈಯಾಗಿ ಸಿಗರೇಟ್ ಪ್ಯಾಕ್ ಇದ್ರೆ ಮೈಯಾಗಿ 6 ಪ್ಯಾಕ್ ಬರ್ತಾವೆ. ಏನು ಜಿಮ್ಮಿಗೆ ಹೋಗಿ ಬಂದವನ ಭಾಳ ಶಕ್ತಿವಂತಿರ್ತಾನಂತಲ್ಲ, ಜಿಮ್ಮಿಗೆ ಹೋಗೋವನಕ್ಕಿಂತ ದಿವಸ ಬೆಳಗ್ಗೆ ಎದ್ದು ಜಮೀನಿಗೆ ಹೋಗೋ ಶಕ್ತಿವಂತಿರ್ತಾನ. ಅವ ಏನು ಸಣ್ಣವಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾರು ಸಣ್ಣವ? ಏನು 1 ಕ್ವಿಂಟಲ್ ಕಲ್ಲು ಎತ್ತವನ ಭಾಳ ಶಕ್ತಿವಂತ ಅಂತಲ್ಲ, 1 ಕ್ವಿಂಟಲ್ ಕಲ್ಲು ಎತ್ತವ ಎಷ್ಟು ಶಕ್ತಿವಂತನೋ ಅವನಿಗಿಂತ ಹಸದು ಬಂದವನಿಗೆ ಒಂದು ತುತ್ತ ನೀರಡಿಸಿ ಬಂದವನಿಗೆ ಒಂದು ಲೋಟ ಎತ್ತಿ ನೀರು ಕೊಡೋ ಅವನು ಶಕ್ತಿವಂತನೇ ಭೂಮಿ ಮೇಲೆ. ಅದಕ್ಕೆ ಯಾರೂ ಸಣ್ಣವರಿಲ್ಲ, ನಾವು ಅನ್ಕೋಬಾರ್ದು ಅಷ್ಟೇ. ನಾವು ಸಣ್ಣವರು, ನಾವು ಕನಿಷ್ಠ, ನಾವು ಬಡವರು ಅಂತ ಅನ್ಕೊಳ್ಳಂಗಿಲ್ಲ ಈ ಜಗತ್ತಿನೊಳಗೆ. ಯಾರು ಬಡವ್ರು ಹೇಳಿ? ನಾವು ರೊಕ್ಕ ರೂಪಾಯಿ ಅಂತಸ್ತು ನೋಡಿ ಬಡತನ ಶ್ರೀಮಂತಿಕೆ ಎಳಿತೀವಿ. ಒಬ್ಬ ಬಡವ ಶ್ರೀಮಂತ ಹಣದಿಂದ ಆಗೋದಿಲ್ಲ, ಗುಣದಿಂದ ಬಡವ ಶ್ರೀಮಂತ ಆಗ್ತಾನಷ್ಟೆ. ಹಣ ನೋಡಿ ಬಡತನ ಶ್ರೀಮಂತಿಕೆ ಎಳೆಯುವುದಲ್ಲ, ಗುಣ ನೋಡಿ ಅಷ್ಟೆ. ನಮ್ಮಲ್ಲಿ ಒಳ್ಳೆಯ ಮನಸ್ಸಿತ್ತು, ನಮ್ಮಷ್ಟು ಶ್ರೀಮಂತರ ಯಾರೂ ಇಲ್ಲ. ನಮ್ಮ ಮನಸ್ಸು ಸಣ್ಣದಿತ್ತು ಅಂದ್ರೆ ನಮ್ಮಷ್ಟು ಬಡವರ ಯಾರೂ ಇಲ್ಲ. ಬಡವರು ಶ್ರೀಮಂತರು ದುಡ್ಡಿನಿಂದಲ್ಲ, ಬಂಗಾರದಿಂದಲ್ಲ, ಬಂಗಾರದಂಥ ಗುಣದಿಂದ ಶ್ರೀಮಂತರಾಗ್ತಾರೆ. ಯಾರ ಬಡವರು ಯಾರ ಶ್ರೀಮಂತರು? ನಿಮಗೊಂದು ಸಣ್ಣ ಘಟನೆ ಹೇಳ್ತೀನಿ, ಒಂದು ಸಣ್ಣ ಮಾತು ಹೇಳ್ತೀನಿ. ನಿಮಗೆ ಯಾರ ಶ್ರೀಮಂತರು ಸುಮ್ಮನೆ ನೀವ ಅಳಿರಿ, ಯಾರು ಬಡವರು ನೀವ ಅಳಿರಿ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯೊಳಗೆ ಒಬ್ಬ ಶ್ರೀಮಂತನ ಮದುವೆ ಇತ್ತು. ಆ ಶ್ರೀಮಂತನ ಮಗನ ಮದುವೆ ಇತ್ತು. ಅವ್ರು ಶ್ರೀಮಂತ ಮತ್ತು ಶ್ರೀಮಂತನ ಹೆಂಡತಿ ಏನು ಮಾಡಿದ್ರಂದ್ರೆ, ಚೆನ್ನೈ ಬೆಂಗಳೂರದಂಥ ಊರಿಗೆ ಹೋಗಿ ಎಲ್ಲರಿಗೂ ಬಟ್ಟೆ ತಂದಿದ್ರು. ಅವ್ರ ಮನ್ಯಾಗ ಒಂದು ಮುಸುರಿ ತಿಕ್ತಿತ್ತು ಮುದುಕಿ. ಆ ಗಂಡ ತೀರ್ಕೊಂಡಿದ್ದ, ಅದಕ್ಕೇನು ಮಕ್ಕಳು ಇರಲಿಲ್ಲ, ಹೊಲ ಇರಲಿಲ್ಲ, ಒಂದು ಗುಡಿಸಿಲ್ನಾಗ ಇರ್ತಿತ್ತದು. ಇವ್ರ ಮನ್ಯಾಗ 50 ವರ್ಷ ಅಲ್ಲೇ ಮುಸುರಿ ತಿಕ್ಕೋದು, ಅಡುಗೆ ಮಾಡ್ಕೊಂತ ಅಲ್ಲೇ ಇತ್ತದು. ಅವ್ರು ಎಲ್ಲರಿಗೂ ಬಟ್ಟೆ ತಂದಿದ್ರು, ಈ ಮುದುಕಿಗೆ ಸೀರೆ ತಂದಿದ್ದಿಲ್ಲ, ಮರ್ತಿದ್ರು ಅವ್ರು. ದಿವಸ ಯಾರು ಅನ್ನ ಕೊಟ್ಟಾರ ಅವರಿಗೆ ಮರ್ತಿದ್ರು. ಅವಾಗ ಮದುವೆ ಇನ್ನೊಂದು 2 ದಿವಸ ಇದ್ದಾಗ ಆ ಶ್ರೀಮಂತನ ಹೆಂಡತಿಗೆ ನೆನಪಾತು, ಅಯ್ಯೋ ಎಲ್ಲರಿಗೂ ಸೀರೆ ತಂದಿನಿ, ಬಟ್ಟೆ ತಂದಿನಿ, ಮನ್ಯಾಗ ಮುಸುರಿ ತಿಕ್ಕ ಮುದುಕಿಗೆ ತಂದಿಲ್ಲ ಅಂತ. ಆ ಊರಾಗ ಒಂದು ಬಟ್ಟೆ ಅಂಗಡಿ ಇತ್ತು. ಅಲ್ಲಿಗೆ ಹೋಗಿ ಆ ಬಟ್ಟೆ ಅಂಗಡಿಯವನಿಗೆ ಹೇಳ್ತಾ, ಇಲ್ಲ ನಮ್ಮ ಮನ್ಯಾಗ ನನ್ನ ಮಗನ ಮದುವೆ ಐತಿ, ಎಲ್ಲರಿಗೂ ಸೀರೆ ತಂದಿನಿ, ನಮ್ಮ ಮನ್ಯಾಗ ಒಂದು ಮುಸುರಿ ತಿಕ್ಕ ಮುದುಕಿ ಐತಿ, ಅದಕ್ಕೊಂದು ಸೀರೆ ಕೊಡ್ಬೇಕಾಗೈತಿ, ಒಂದು ಯಾವ್ದಾರ ಸುಮಾರೊಂದು ಸೀರೆ ಕೊಡು ಅಂತ. ಇಕ್ಕಿ ಸೀರೆ ತೊಗೊಂಬಂದು ಒಂದು 3 ತಾಸು ಬಿಟ್ಟು ಆ ಮುಸುರಿ ತಿಕ್ಕ ಮುದುಕಿ ಅದೇ ಬಟ್ಟೆ ಅಂಗಡಿಗೆ ಹೋಯ್ತು. ಅದು ಹೋಗಿ ಅದು ಹೇಳ್ತೈತಿ, ಇಲ್ಲ ನಾ ಯಾರ ಮನ್ಯಾಗ ದುಡಿತೀನಲ್ಲ ನಮ್ಮ ಮಾಲಾಕ್ತಿ, ಅಕ್ಕಿ ಮಗನ ಮದುವೆ ಐತಿ, ಆಕಿಗೆ ಒಂದು ಸೀರೆ ಕೊಡ್ಬೇಕಾಗೈತಿ, ಒಂದು ಚಲೋ ಕಿಮ್ಮತ್ತಿನ ಸೀರೆ ತೋರ್ಸಂತ ತಿಕ್ಕಿ ಅಂತಾಳ. ಯಾರ ಬಡವರು ಯಾರು ಶ್ರೀಮಂತ? ನಮ್ಮ ಮನಸ್ಸು ಬಡವಾತು ಅಂದ್ರೆ ನಮ್ಮನ್ನು ಯಾರೂ ಶ್ರೀಮಂತರ ಮಾಡ್ಲಿಕ್ಕಾಗೋದಿಲ್ಲ. ನಮ್ಮ ಮನಸ್ಸು ಶ್ರೀಮಂತ ಇತ್ತು ಅಂದ್ರೆ ನಮ್ಮನ್ನು ಈ ಭೂಮಿ ಮೇಲೆ ಯಾವ ತಾಕತ್ತುಗಳು ಬಡವರನ್ನಾಗಿ ಮಾಡುವುದಿಲ್ಲ. ಮನಸ್ಸು ಶ್ರೀಮಂತ ಇರಬೇಕಷ್ಟ ಜಗತ್ತಿನ. ಶರಣರು ಮಾಡಿದ್ದು ಈ ಮನಸ್ಸು ಶ್ರೀಮಂತ ಮಾಡಿದ್ದು. ಅದಕ್ಕೆ ಮನುಷ್ಯ ಗೊತ್ತಿರಬೇಕು, ನಾವು ಬಡವರು ಅನ್ನಬಾರ್ದು, ನಾವು ಕನಿಷ್ಠ ಅನ್ನಬಾರ್ದು, ನಾವು ಸಣ್ಣವ್ರು ಅನ್ನಬಾರ್ದು. ದೇವರು ಎಲ್ಲರಿಗೂ ಸಹಿತ ಒಂದು ಅವಕಾಶ ಕೊಟ್ಟು ಕಳಿಸ್ಯಾನ. ನಾವು ಶಕ್ತಿವಂತರು, ನಾವು ದೊಡ್ಡವರು, ನಾವು ದೇವನ ಮಕ್ಕಳು. ಪುಟ್ಟರಾಜ ಗವಾಯಿಗಳ ಜಾತ್ರೆ ಮಾಡ್ತೀವಿ ಅಂದ್ರೆ ಯಾರ ಹೃದಯದೊಳಗೆ ಪುಟ್ಟರಾಜ ಗವಾಯಿಗಳಿಲ್ಲ ಹೇಳಿ? ನಮ್ಮ ಹೃದಯದೊಳಗೆ ಪುಟ್ಟರಾಜ ಗವಾಯಿಗಳೇ ನಮ್ಮ ಹೃದಯದೊಳಗಿದ್ದಾಗ ನಮ್ಮ ದೇಹವೇ ಪುಣ್ಯಾಶ್ರಮಗಳಷ್ಟೇ, ಮತ್ತೇನಿದೆ ಹೇಳಿ? ಪುಣ್ಯಾಶ್ರಮ ಅನ್ನೋದಲ್ಲಿಲ್ಲ, ಅದು ನಿಂತ ಪುಣ್ಯಾಶ್ರಮ. ಆದರೆ ನೀವು ನಡೆದಾಡುವ ಪುಣ್ಯಾಶ್ರಮಗಳು. ಯಾಕಂದರೆ ಪುಟ್ಟರಾಜರು ನಿಮ್ಮ ಹೃದಯ ಗದ್ದುಗೆಯೊಳಗೆ ಕೊಳ್ತಾರಲ್ಲ, ನಡೆದಾಡುವ ಪುಣ್ಯಾಶ್ರಮ. ಅದಕ್ಕೆ ಇವು ನೆನಪಿಟ್ಟುಕೊಂಡು ಬದುಕುವುದು. ಎದ್ದಾಗ ಚಲೋ ವಿಚಾರದಿಂದ ಹೇಳೋದು, ದೇವನ ನೆನಪು ಮಾಡಿಕೊಳ್ಳೋದು, ಒಂದಿಷ್ಟು ನನ್ನ ಬಗ್ಗೆ ನನ್ನ ಗೌರವ ಇಟ್ಟುಕೊಂಡು ಬದುಕಿದ್ರೆ ಈಗ ಒಂದು ದಿವಸ ಚಲೋ ಬದುಕೋದು. ಟ್ರೈ ಟು ಬಿ ಬೆಟರ್ ದೆನ್ ಯಸ್ಟರ್ಡೇ. ನಿನ್ನಿಗಿಂತ ಇವತ್ತು ಚಲೋ ಬದುಕಿ ತೋರಿಸೋದು. ಹೆಂಗೆ ಬದುಕೋದು ಭೂಮಿ ಮೇಲೆ ಅಂದ್ರೆ ದೇವರ ಸಂತೋಷ ಪಡ್ತಿರಬೇಕು, ಹಾಗೆ ಬದುಕು ಹೋಗೋದು. ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾಗ ಗಂಡ ಮಗ ಹುಟ್ಟಿತು ಅಂತ ನಮ್ಮ ಊರಿಗೆ ಪೇಡ ಹಂಚಾನಿಲ್ಲ. ಎಲ್ಲರೂ ಪೇಡ ತಿಂದವರಿಗೆಲ್ಲ ಸಂತೋಷ ಆಗಿತ್ತು, ಊರು ಜನ ನಗುತ್ತಿದ್ರು. ನಾನು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾಗ ನಾ ಅಳ್ಕೊಂತ ಹುಟ್ಟಿದ್ದೆ, ಊರನ್ನು ಜನ ನಗುತ್ತಿದ್ರು. ನಾ ಈ ಜಗತ್ತನ್ನು ಬಿಟ್ಟು ಹೋಗುವಾಗ
ನಾನು ನಕ್ಕೋಂತ ಹೋಗಬೇಕು, ಎಂಥ ಒಳ್ಳೆ ಹೋದಂತ ಊರಿನ ಜನ ಅಳ್ತಿರ್ಬೇಕು, ಹಂಗಾಗಬೇಕು. ಇದು ಜೀವನದ ಸಾಧ್ಯ. ಇಂಥ ಒಂದು ಸುಂದರ ಜೀವನವನ್ನು ಕಟ್ಟಿಕೊಳ್ಳುವುದೇ ಶರಣ ಜೀವನ ಅಂಥೇಳಿ ತಮಗೆಲ್ಲ ನೋಡಿ ಎಷ್ಟು ಸಂತೋಷ ಆಯಿತು. ನಿಮಗೆಲ್ಲ 8 ಅದ್ಭುತಗಳ ಬಗ್ಗೆ ಹೇಳಿದ್ನ. ಇನ್ನೊಂದು ಅದ್ಭುತ ಐತಿ, 9ನೇ ಅದ್ಭುತ. ನೀವು ಇಷ್ಟು ಸೀರಿಯಲ್ ಧಾರಾವಾಹಿ ಬಿಟ್ಟು ಬಂದು ಕುಂತಿರಲ್ಲ, ಇದು 9ನೇ ಅದ್ಭುತ. ಇಷ್ಟು ಯಾರನ್ನ ಸುಮ್ಮನೆ ಕುಂತಾರ ನಿಮ್ಗೆಲ್ಲರ ಕೇಳಿದ್ರೆ ಒಂದು 4 ಮಂದಿ ಇದ್ರೆ ಜಗಳ ಹಾಕ, ಪೊಲೀಸ್ ಸ್ಟೇಷನ್ ಕಟ್ಟಿ ಹೋಗ್ತಾರ. ಸುಮ್ಮನೆ ಇದ್ರು ಹಚ್ಚುತ್ತಾರೆ. ಮತ್ತೆ ನಾ ಹೇಳೋದು, ಆದ್ರೆ ಇಷ್ಟು ಮಂದಿ ಕುಂತರು ಎಷ್ಟು ಶಾಂತ ಕುಂತಿರಲ್ಲ. ಇದೆಲ್ಲ ಪುಟ್ಟರಾಜ ಗವಾಯಿಗಳ ಒಂದು ಕರುಣೆ. ಎಲ್ಲರೂ ಭಾಳ ಹೇಳ್ತಿದ್ರು ಬೆಳವಣಿಗೆಯಾಗ ಅವ್ರ ಬಗ್ಗೆ ಭಾಳ ಅಭಿಮಾನ. ಇವತ್ತು ಅದನ್ನು ನೋಡಿ ಕಣ್ತುಂಬಿಕೊಳ್ಳುವಂಥ ಒಂದು ಸಂತೋಷ. ಇದು ಬೆಳವಣಿಗೆ. ನಿಮ್ಮ 3 ಹೆಸರು ಅಷ್ಟು ಚಂದ ಐತಿ. ಬೆಳವಣಿಗೆ, ಅದು ಬೆಳವಣಿಗೆ ಅಲ್ಲ, ಅದು ಬೆಳವಣಿಗೆ. ಈ ಬೆಳವಣಿಗೆ ಸದಾ ಬೆಳಕೊಂತ ಹೋಗ್ತೈತಿ. ಆ ಬೆಳಕೊಂತ ಹೊಂಟಿದ್ದಕ್ಕೆ ಇದಕ್ಕೆ ಬೆಳವಣಿಗೆ ಅಂತ ಕರೀತಾರೆ. ಇದು ಸದಾ ಬೆಳೀಲಿ. ಆ ಪುಣ್ಯ ಪುರುಷನ ಕೃಪೆ ನಿಮ್ಮ ಮೇಲೆಲ್ಲ ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು